ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಡ್ಡಮಲಾಪಹಂತ್ರೀ ನಮಂ ನಮಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಶ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾವವನೇ ಚ ಮೇ ಶ್ರೀಃ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕಬಲಪ್ರೋನ್ನತಿಸ್ಥೈರ್ಯಧೈರ್ಯ ಸ್ವಾಭಾವ್ಯಾಧಿಕ್ಯತೇಜಸ್ಸುಮತಿದಮಶಮೇಶ್ವಸ್ಯ ತುಲ್ಯೋ ನ ಕಶ್ಚಿತ್. ಶೇಷೋ ರುದ್ರಸ್ಸುಪರ್ಣೋऽಪ್ಯುರುಗಣಸಮಿತೌ ನೋ ಸಹಸ್ರಂಶತುಲ್ಯಾಃ ಅಸ್ಯೇತ್ಯಸ್ಮಿನ್ಮದಂ ಶಂಪದಮಹಮುನಾ ಸಾರ್ಧಮೇವೋಪಭೋಕ್ಷೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಿಥ್ಯಾ ಸಿದ್ಧಾಂತ ದುರ್ಧ್ವಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಕ್ಷತರನಿರ್ಭಾಸತಾಂ ನೋ ಹೃದಂಬರೆ. ನೌಮಿನ್ಯಾಯ ಸುಧಾವಿಕೃಜ್ಯಯ ಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರನ್ ರಘೂತ್ತಮಗುರುನ್ ವೈದಗ್ಧ್ಯವಾನಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ದ್ಯೂತ ಪರ್ವ, ಮುಖ್ಯ ದ್ಯೂತ ಪರ್ವ ಮುಗಿತಾ ಬಂದಿದೆ. ಅನುದ್ಯೂತ ಪರ್ವ ಪ್ರಾರಂಭವಾಗಬೇಕು. ಜೂಜಾಟ ಒಂದು ಸಲಕ್ಕೆ ಮುಕ್ತಾಯವಾಗುವುದಿಲ್ಲ. ಅದು ಪೂರ್ಣವಾಗಿ ಮನುಷ್ಯನನ್ನು ನಾಶ ಮಾಡುವವರೆಗೆ ಆ ಜೂಜಾಟ ಬಿಡುವುದಿಲ್ಲ. ನಾವು ಜೂಜಾಟವನ್ನು ಬಿಡಬೇಕು ಅಂತಂದರೂ ಜೂಜಾಟ ನಮ್ಮನ್ನು ಬಿಡುವುದಿಲ್ಲ. ನಾವು ದುಶ್ಚಟವನ್ನು ಬಿಡಬೇಕು ಅಂತ ಪ್ರಯತ್ನ ಮಾಡಿದರೂ ದುಶ್ಚಟ ನಮ್ಮನ್ನು ಬಿಡುವುದಿಲ್ಲ ಅನ್ನುವುದಕ್ಕೆ ದೃಷ್ಟಾಂತವೇನೋ ಎಂಬಂತೆ ಈ ದ್ಯೂತ ಪರ್ವದ ನಂತರ ಅನುದ್ಯೂತ ಪರ್ವ ಬರ್ತಾ ಇದೆ. ಒಂದು ಸಲ ಜೂಜಾಡಿ ಎಲ್ಲವನ್ನು ಕಳಕೊಂಡು ಖಾಲಿ ಮಾಡಿಕೊಂಡು ಏನಿಲ್ಲ, ರಾಜ್ಯ ರಾಷ್ಟ್ರಗಳನ್ನು ಕಳೆದುಕೊಳ್ಳುವುದು ಇರಲಿ, ಸಂಪತ್ತು ಐಶ್ವರ್ಯಗಳನ್ನು ಕಳೆದುಕೊಳ್ಳುವುದು ಇರಲಿ, ಅದರ ಜೊತೆಯಲ್ಲಿ ತಮ್ಮಂದಿರನ್ನು, ಹೆಂಡತಿಯನ್ನು, ತನ್ನನ್ನು ಕಳಕೊಂಡಂತಹ ಧರ್ಮರಾಜನಿಗೆ ಇನ್ನೂ ಮೈ ಮೇಲೆ ಎಚ್ಚರ ಬಂದಿಲ್ಲ. ನಾನು ಈ ತರಹದ ತಪ್ಪಿಗೆ ನಾನು ಇಳಿಬಾರ್ದೇನು ಅಂತ ಎಚ್ಚರ ಬಂದಿಲ್ಲ ಅವನಿಗೆ. ಬಹಳ ವಿಚಿತ್ರವಾಗಿರುವಂತಹ ಘಟನೆ ಮತ್ತೆ ನಡೀತಾ ಇದೆ.
ರಾಜನ್ ದುಶ್ಯಾಸನ ಕ್ಷಿಪ್ರಂ ಭ್ರಾತರಂ ದುಶ್ಯಾಸನ ಕ್ಷಿಪ್ರಂ ಜಗಾಮ ಭ್ರಾತರಂ ಪ್ರತಿ. ದುಶ್ಯಾಸನನ ಹತ್ರ ದುಶ್ಯಾಸನನಿಗೆ ಸುದ್ದಿ ಗೊತ್ತಾಯಿತು. ನಮ್ಮಪ್ಪ ಧೃತರಾಷ್ಟ್ರ ದ್ರೌಪದಿಗೆ ವರವನ್ನು ಕೊಟ್ಟು ಎಲ್ಲವನ್ನು ತಿರುಗಿ ಕಳಿಸಿದ. ಅವರಿಗೆ ರಾಜ್ಯ ಮತ್ತೆ ಸಿಕ್ಕೋಯಿತು. ಎಲ್ಲ ರಾಷ್ಟ್ರ ರಾಜ್ಯ ಸಂಪತ್ತು ತಮ್ಮಂದಿರು ಹೆಂಡತಿ ಅವನು ಎಲ್ಲರೂ ಮುಕ್ತರಾದರು. ಇದು ಗೊತ್ತಾಯಿತು. ಇದು ಗೊತ್ತಾದ ತಕ್ಷಣ ಇದನ್ನು ಹೋಗಿ ದುಶ್ಯಾಸನ ಗಡಿಬಿಡಿಯಿಂದ ಹೋಗಿ ದುರ್ಯೋಧನನಿಗೆ ಸುದ್ದಿ ತಿಳಿಸ್ತಾನೆ. ಹೀಗಾಗಿದೆ ಅಣ್ಣ, ಶಕುನಿ ಗಳಿಸಿದ್ದು ನೀನು ಕಷ್ಟಪಟ್ಟದ್ದು ಎಲ್ಲ ಮತ್ತೆ ಹೋಯಿತು, ಎಲ್ಲ ಬಂತು, ಎಲ್ಲ ಹೋಯ್ತು, ಏನು ಉಳಿಲಿಲ್ಲ ನಮ್ಮ ಕೈಯಲ್ಲಿ. ಆಗ ದುಶ್ಯಾಸನ ಹೇಳ್ತಾನೆ, ದುಃಖೇನೈತತ್ ಸಮಾನೀತಂ ಸ್ಥವಿರೋ ನಾಶಯತ್ಯಸೌ. ನಾವು ಎಷ್ಟು ಕಷ್ಟಪಟ್ಟು ಗಳಿಸಿದ್ದೇವೆ, ಈ ಗಳಿಸಿದಂತಹ ಎಲ್ಲ ಶ್ರಮದ ಈ ಐಶ್ವರ್ಯ ಇದನ್ನು ನಮ್ಮ ಮುದುಕ, ಸ್ಥವಿರ ಅಂದರೆ ಮುದುಕ ಇವನೆಲ್ಲ ಹಾಳು ಮಾಡಿಬಿಟ್ಟ. ನಮ್ಮಪ್ಪ ಅಂತ ಹೇಳಲಿಕ್ಕೆ ಅವನಿಗೆ ಮನಸ್ಸಲ್ತಾ ಇಲ್ಲವೋ ಏನೋ, ನಮ್ಮ ತಂದೆ ಧೃತರಾಷ್ಟ್ರ ಅಂತ ಹೇಳಲಿಕ್ಕೆ ಅವನಿಗೆ ಗೌರವ ಸಾಕಾಗಿಲ್ಲ, ಸಿಟ್ಟು ತುಂಬಿದೆ. ಈ ಮುದುಕ ಅಂತಂತಾನೆ. ಈ ಮುದುಕ ನಾವು ಗಳಿಸಿದ ಹಣವನ್ನೆಲ್ಲ ಕಳೆದು ಬಿಟ್ಟ. ಮತ್ತೆ ಅಭಿಗಮ್ಯ ತ್ವರಾಯುಕ್ತ ಶ್ಲಕ್ಷಣಂ ವಚನಮಬ್ರುವನ್. ಎಲ್ಲರೂ ಬೇಗ 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 ಅವಸರ ಮಾಡಿಕೊಂಡು ಇದ್ದ ಕೈ ಕೆಲಸಗಳನ್ನೆಲ್ಲ ಬಿಟ್ಟು ಕೂಡಿ ಒಂದು ಕಡೆಗೆ ಸೇರಿದರು. ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ 4 ಜನ ಸೇರಿಕೊಂಡು ಮತ್ತೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರು. ಏನು ಮಾಡಬೇಕು, ಏನಾದರೂ ಮಾಡಿ ಉಪಾಯ ಮಾಡಿ ಅವನನ್ನು ಕೊಲ್ಲಬೇಕು. ದುರ್ಯೋಧನ ಉವಾಚ ಮತ್ವಯೋದಂ ಶ್ರುತಂ ರಾಜನ್ ಯಜ್ಜಗಾದ ಬೃಹಸ್ಪತಿ. ಅಪ್ಪ, ಬೃಹಸ್ಪತ್ಯಾಚಾರ್ಯರು ಹೇಳುವ ನಿಯಮ ಕೇಳಿಲ್ಲ ನೀನು? ರಾಜ್ಯದಲ್ಲಿ ಇಷ್ಟು ದಿನ ನೀನು ರಾಜ್ಯವನ್ನು ಆಳಿದೀಯಾ, ಬೃಹಸ್ಪತ್ಯಾಚಾರ್ಯರು ಹೇಳಿದ ಮಾತು ಕೇಳಿಲ್ಲ ನೀನು? ಸರ್ವೋಪಾವೈರ್ ನಿಹಂತವ್ಯಾ ಶತ್ರವ ಶತ್ರುಸೂದನ. ಬೃಹಸ್ಪತ್ಯಾಚಾರ್ಯರು ಹೇಳುವ ಮಾತೇನು ಅಂದರೆ, ಒಂದಿಲ್ಲ ಒಂದು ಉಪಾಯವನ್ನು ಮಾಡಿ, ಏನಾದರೂ ಪ್ರಯತ್ನವನ್ನು ಮಾಡಿ ಕೊನೆಯಲ್ಲಿ ಶತ್ರುಗಳನ್ನು ಸಂಹಾರ ಮಾಡಬೇಕು. ಇದು ಮುಖ್ಯವಾದದ್ದು. ಅದನ್ನು ಮಾಡದೇ ಇದ್ದರೆ ಏನು ಪ್ರಯೋಜನವಿಲ್ಲ. ಶತ್ರುಗಳು ಅಂತ ಯಾಕಂತಾರೆ? ಅವರನ್ನು ಸಂಹಾರ ಮಾಡಬೇಕು, ಅದಕ್ಕಾಗಿ ಅವರು ಶತ್ರುಗಳು. ನಮ್ಮನ್ನು ಪೀಡೆ ಕೊಡ್ತಾರೆ, ಆದ್ದರಿಂದ ಅವರು ಶತ್ರುಗಳು. ಇವರಂತೂ ಈಗ ಪಾಂಡವರು, ಇವರಿಗೆ ಛೇಡಿಸಿ ಬಿಟ್ಟಂತಾಗಿದೆ. ಈಗ ಹಾವಿಗೆ ಛೇಡಿಸಿ ಬಿಟ್ಟಂತಾಯಿತು. ಅದು ನಮ್ಮನ್ನು ಕಚ್ಚೋದು ನಿಶ್ಚಿತ. ಅವರದು ಭೀಮ ಇರಲಿ, ಭೀಮನ್ ನೆನೆಸಿದರೆ ನನಗೆ ಹೆದರಿಕೆ ಬರುತ್ತೆ, ಅದಂತೂ ನಿಶ್ಚಿತ. ಭೀಮ ಮಹಾಪರಾಕ್ರಮಿ, ಅರ್ಜುನ ಏನೂ ಕಡಿಮೆ ಅಲ್ಲ. ಅರ್ಜುನನ ಮಹಿಮೆ ಹೇಳ್ತೀನಿ. ಯಾವ ಅರ್ಜುನನ 10 ಪಟ್ಟು ದುರ್ಯೋಧನ ಭೀಮನೇನೋ, ಆ ಅರ್ಜುನ ಎಂಥ ಮಹಾಪರಾಕ್ರಮಿ. ಕೈಯಲ್ಲಿ ಗಾಂಡು ಧನುಷ್ಯ, ಅದು ಬಂದುಬಿಟ್ರೆ ಮುಗಿದೋಯ್ತು. 3 ಲೋಕಗಳನ್ನು ಮಣಿಸಿಬಿಡ್ತಾನೋ, ಅಷ್ಟು ಸಾಮರ್ಥ್ಯ ಅವನಿಗೆ. ಗದಾಂ ಗುರುವೀನ್ ಸಮುದ್ಯಮ್ಯ ತ್ವರಿತಶ್ಚ ವೃಕೋದರ. ಇನ್ನು ಗದೆಯನ್ನು ಹಿಡ್ಕೊಂಡಂತಹ ಭೀಮಸೇನ ಎದರಲ್ಲಿ ಬಂದಾಗ ಬ್ರಹ್ಮಾಂಡ ಹೋಳಾಯಿತು ಅಂತ ತಿಳಿ. ಏನ್ ಪರಾಕ್ರಮ, ಅವರ ಸಾಮರ್ಥ್ಯವೇನು, ಇದೇನು ತಮಾಷೆ ಅಂತ ತಿಳ್ಕೊಂಡಿದೆಯಾ? ದ್ರೌಪದ್ಯಾಶ್ಚ ಪರಿಕ್ಲೇಶಂ ಕಸ್ತೇಶಾಂ ಕ್ಷಂತುಮರ್ಹತಿ. ಇಂಥದ್ರೊಳಗೆ ಅವರಿಗೆ ಇಷ್ಟು ಪೀಡೆ ಕೊಟ್ಟೀವಿ ಅಂದ್ರೆ ಏನು ಮಾಡಿದ್ರೂ ಸಹನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಅಗೌರವದಿಂದ ಮಾತಾಡಿಸಿದರೆ ಸಹನೆ ಮಾಡೋರಲ್ಲ ಅವರು. ಅಂಥದ್ರೊಳಗೆ ದ್ರೌಪದಿಯನ್ನ ಎಷ್ಟು ಸಭೆಯ ಮಧ್ಯದಲ್ಲಿ ತಂದು ಆ ರಜಸ್ವಲೆಯಾಗಿರುವ ಅವಸ್ಥೆಯಲ್ಲಿ ಅವಳಿಗೆ ಪೀಡೆ ಕೊಟ್ಟಿದ್ದೇವೆ, ಹಿಂಸೆ ಕೊಟ್ಟಿದ್ದೇವೆ. ಅದನ್ನ ಅವರು ಒಪ್ತಾರೆ ಅಂತ ತಿಳಿದೀಯ? ಅಪ್ಪ, ಯಾಕೆ ಅವ್ರನ್ನ ಕಳಿಸಿದಿ ನೀನು? ಯಾಕೆ ಅವ್ರಿಗೆ ರಾಜ್ಯ ಕೊಟ್ಟಿ? ಏನ್ ಕಾರಣವಾಯಿತು? ದ್ರೌಪದ್ಯಾಶ್ಚ ಪರಿಕ್ಲೇಶಂ ಕಸ್ತೇಶಂ ಕ್ಷಂತುಮರ್ಹತಿ ನ ಪಶ್ಯಾಮಿ ರಣೆ ಕ್ರುದ್ಧಂ ಭೀಭತ್ಸಂ ಪ್ರತಿವಾರಣಂ. ಅರ್ಜುನ ಬಂದು ಸಿಟ್ಟಿಗೆದ್ದು ಕೈಯಲ್ಲಿ ಧನುಷ್ಯವನ್ನು ಹಿಡಿದು ನಿಂತಾಗ ಅವನಿಗೆ ಎದುರಿನಲ್ಲಿ ಉತ್ತರ ಕೊಡುವಂತಹ ಒಬ್ಬ ವ್ಯಕ್ತಿ ನಮ್ಮಲ್ಲಿಲ್ಲ. ಇದ್ದಾನೆ ಕರ್ಣ. ಅವನ ಪರಾಕ್ರಮ ಅರ್ಜುನನಿಗೆ ಸಮಾನವಲ್ಲ. ಅರ್ಜುನನ ಪರಾಕ್ರಮ ಅಪಾರ, ಅದ್ಭುತ. ಅವನ ಮುಂದೆ ನಮ್ಮ ಕರ್ಣ ಏನೂ ಅಲ್ಲ. ನೈತೆ ಸರ್ವೇ ರಣೋದ್ಯುಕ್ತ ಪಾರ್ಥಂ ಸೋಡುಂ ಅಶಕ್ನುವನ್.
ಇವರೆಲ್ಲರೂ ಭೀಷ್ಮ, ದ್ರೋಣ, ಕರ್ಣ, ದ್ರೌಣಿ ಅಂದರೆ ಅಶ್ವತ್ಥಾಮ, ಕೃಪಾ, ವೃಷಸೇನ, ವಿಕರ್ಣ, ಜಯದ್ರಥ, ಬಾಲ್ಮೀಕ, ಸೋಮದತ್ತ, ಭೂರಿಶ್ರವ, ಶಲ, ಶಕುನಿ ಅವನ ಮಗ, ಎಲ್ಲ ರಾಜರು. ನೈತೆ ಸರ್ವೇ ರಣೋದ್ಯುಕ್ತಾ, ರಣದಲ್ಲಿ ಪೂರ್ಣವಾಗಿ ಮೈಮರೆತು ನಿಂತಾಗವಲ್ಲ, ಯುದ್ಧಕ್ಕೆ ಸಿದ್ಧರಾದಾಗಲೂ ಪಾರ್ಥಂ ಸೋಢುಂ ಅಶಕ್ನವನ್, ಅರ್ಜುನನನ್ನು ಎದುರಿಸಲಿಕ್ಕಾಗುವುದಿಲ್ಲ, ಸಾಧ್ಯವಾಗಲಿಲ್ಲ. ಇದನ್ನು ನಾವು ನೋಡಿದ್ದೇವೆ, ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಅರ್ಜುನನ ಪರಾಕ್ರಮ, ಅವನ ವೀರ್ಯ ಏನು ಅಂತನ್ನುವುದು ನಮ್ಮ ಅನುಭವಕ್ಕೆ ಬಂದಿದೆ. ಯೋರ್ಜುನೇನ ಅರ್ಜುನಸ್ತುಲ್ಯೋ ದ್ವಿಬಾಹುರ್ ಬಹುಬಾಹುನ. ಆ ಕಾರ್ತವೀರ್ಯಾರ್ಜುನ ಇದಲ್ಲ, ಆ ಕಾರ್ತವೀರ್ಯಾರ್ಜುನನಿಗೆ ಸಮಾನವಾದ ಪರಾಕ್ರಮ ಈ ಅರ್ಜುನನ ಪರಾಕ್ರಮ ಅಂದಾಗ ಧೃತರಾಷ್ಟ್ರ ಕೇಳ್ತಾನೆ, ಏನದು ಕಾರ್ತವೀರ್ಯಾರ್ಜುನನ ಮಹಿಮೆ ಹೇಳು ಅಂದಾಗ ಕಾರ್ತವೀರ್ಯಾರ್ಜುನನ ಮಹಿಮೆಯನ್ನು ಹೇಳ್ತಾ ಇದ್ದಾನೀಗ. ಕಾರ್ತವೀರ್ಯಸ್ಯ ಚರಿತಂ ಶೃಣು, ಬಹಳ ಮಹತ್ವದ್ದದು, ಕೇಳಬೇಕು, ಬಹಳ ಒಳ್ಳೆಯದು. ಪರಮಾತ್ಮನಿಂದ ಹುಟ್ಟಿದವರು ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಅತ್ರಿಯ ಮಗ ಚಂದ್ರನ ಮಗ ಬುಧನ ಮಗ ಪುರೂರನ ಮಗದ ಆಯುವಿನ ಮಗ ನಹುಷ, ಅವನ ಮಗ ಯಯಾತಿ, ಅವನ ಮಗ ಯದು, ಅವನ ಮಗ ಸಹಸ್ರೌಜ, ಅವನ ಮಗ ಶಕ್ರದಾಸ, ಹೈಹಯ, ಧರ್ಮನೇತ್ರ, ಅವನ ಮಗ ಕೃತವೀರ್ಯ. ಆ ಕೃತವೀರ್ಯನ ಮಗನೇ ಅರ್ಜುನ, ಅವನು ಕಾರ್ತವೀರ್ಯಾರ್ಜುನ. ಅವನ ಹೆಸರು ಅರ್ಜುನ, ಕೃತವೀರ್ಯನ ಮಗನಾದದ್ದರಿಂದ ಅವನಿಗೆ ಕಾರ್ತವೀರ್ಯಾರ್ಜುನ ಅಂತ ಕರೀತಾರೆ. ಸಾಗ್ರಂ ವರ್ಷಾಯುತಂ ಜಜ್ಞೆ ಇತ್ತೇವಂತೆ ಮೇ ಶ್ರುತಂಪುರ. ಅವನು 10,000 ವರ್ಷಗಳವರೆಗೆ ದೀರ್ಘವಾಗಿ ಅವನು ಬದುಕಿದ್ದ, ರಾಜ್ಯವನ್ನು ಆಳಿದ ಎಂಬ ಮಾತನ್ನು ನಾವು ಕೇಳ್ತೇವೆ. ಮಹಾನ ಪರಾಕ್ರಮಿ. ಸಪ್ತದ್ವೀಪ ಸಪತ್ತನ, ಎಲ್ಲ 7 ಸಾಗರ 7 ದ್ವೀಪಗಳನ್ನು ಆಳಿದ ಮಹಾರಾಜ. ಸುಮ್ಮನೆ ಎಲ್ಲೋ ಮೂಲೆಯಲ್ಲಿ ಒಂದು 4 ದೇಶವನ್ನು ಆಳಿದವನಲ್ಲ. ಸಪ್ತದ್ವೀಪ ವಸುಮತಿ, ಸಮಗ್ರವಾದ ವಸುಧೆಯನ್ನ ಆಳಿದಂತಹ ಮಹಾರಾಜಾಧಿರಾಜ ಅವನು, ಚಕ್ರವರ್ತಿ. ದತ್ತ ಮಾರಾಧಯಾಮಾಸ. ಭಗವಂತ ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡಿದಾಗ ಅತ್ರಿ ಋಷಿಗಳ ತಪಸ್ಸಿಗೆ ಒಲಿದು ಪರಮಾತ್ಮ ಬಂದು ತನ್ನನ್ನು ತಾನೇ ಕೊಟ್ಟ. ತನ್ನನ್ನು ತಾನು ನಿನ್ನಂಥ ನನಗೆ ಮಗ ಬೇಕು ಅಂತ ಕೇಳಿಕೊಂಡಾಗ ನನ್ನಂಥ ಮಗ ಇಲ್ಲ, ನಾನೇ ಮಗನಾಗಬಲ್ಲೆ ಅಂತ ಹೇಳಿ ತನ್ನನ್ನೇ ತಾನು ಮಗನಾಗಿ ಕೊಟ್ಟ. ಆದ್ದರಿಂದ ದತ್ತ ಕೊಡಲ್ಪಟ್ಟವನು. ದತ್ತ ಕೊಡಲ್ಪಟ್ಟವನಾದ್ದರಿಂದ ಅವನಿಗೆ ದತ್ತ ಅಂತ ಹೆಸರು ಬಿತ್ತು. ಅತ್ರಿ ಋಷಿಗಳ ಮಗನಾದದ್ದರಿಂದ ಆತ್ರೇಯ ಅಂತ ಅವನಿಗೆ ಹೆಸರು. ಹಾಗಾಗಿ ಅತ್ರಿಯ ಮಗನಾದ ದತ್ತನಾದ ಆ ವಿಷ್ಣು ಪರಮಾತ್ಮ ಆ ದತ್ತನಾಮಕನಾದ ಭಗವಂತನನ್ನ ಚೆನ್ನಾಗಿ ಆರಾಧನೆ ಮಾಡಿದ ಕಾರ್ತವೀರ್ಯಾರ್ಜುನ. ಎಷ್ಟು ತಮಾಷೆ ನೋಡಿ, ಒಂದು ಕಡೆಗೆ ದತ್ತಾತ್ರೇಯ ರೂಪಿಯಾದ ಪರಮಾತ್ಮನನ್ನು, ಅದೇ ವಿಷ್ಣುವನ್ನು ಆರಾಧನೆ ಮಾಡಿ ಶಕ್ತಿ ಪಡೆದ ಕಾರ್ತವೀರ್ಯಾರ್ಜುನ ಮತ್ತನಾದಾಗ, ಅವನು ಉನ್ಮತ್ತನಾದಾಗ ಅವನನ್ನೇ ಅದೇ ವಿಷ್ಣು ಮತ್ತೊಂದು ರೂಪದಲ್ಲಿ ಪರಶುರಾಮನಾಗಿ ಬಂದು ಅವನನ್ನು ಸವರಿ ಹಾಕ್ತಾನೆ. ಭಗವಂತನಿಗೆ ಯಾರ ಮೇಲೆ ಮಮತೆ ಮೋಹಗಳಿಲ್ಲ, ಯಾರ ಮೇಲೆ ಮಮತೆ ಮೋಹಗಳಿಲ್ಲ. ರುದ್ರದೇವರಿಗೆ ಹಾಗಾಗುವುದಿಲ್ಲ. ರುದ್ರದೇವರು ಒಂದು ಸಲ ಒಂದು ಬಾರಿ ವರವನ್ನು ಕೊಟ್ಟರು, ಆ ವರವನ್ನು ತೆಗೆದು ಹಾಕ್ಲಿಕ್ಕಾಗುವುದಿಲ್ಲ. ಕನಕದಾಸರು ಇದನ್ನು ಹೇಳ್ತಾರೆ ಹರಿಭಕ್ತಿ ಸಾರದಲ್ಲಿ. ವರವನ್ನು ಕೊಡುವವರು ಕೆಲವರು, ಕೊಟ್ಟ ವರವನ್ನು ತೆಗೆದುಹಾಕುವವರು ಕೆಲವರು. ಆದರೆ ತಾವು ಕೊಟ್ಟ ವರವನ್ನು ತೆಗೆದುಹಾಕ್ಲಿಕ್ಕಾಗದೇ ಇದ್ದವರೆಲ್ಲರೂ. ಆದರೆ ಕೊಟ್ಟ ವರವನ್ನು ತೆಗೆದುಹಾಕುವ ಸಮರ್ಥನಿಯೂ ಒಬ್ಬ. ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಹಾಗೆ ಸ್ವಯಂ ದತ್ತಾತ್ರೇಯ ಕೊಟ್ಟ ವರವನ್ನ ಪರಶುರಾಮ ದೇವರು ಬಂದು ಅವನನ್ನು ಪೂರ್ಣ ನಾಶ ಮಾಡಿಬಿಟ್ಟು ಉಳಿಸಲೇ ಇಲ್ಲ. ನಾಮಾಪಿನ ಶ್ರೂಯತೆ ಅಂತನ್ನೋ ಹಾಗೆ ಮಾಡಿಟ್ಟವನನ್ನು. ಇಂಥ ಅದ್ಭುತವಾದಂತಹ ನಿರ್ಮಮನಾಗಿರುವ ನಿರಹಂಕಾರನಾದ ದೈವ ಅವರ ಪರಮಾತ್ಮ ಭಗವಂತ ವಿಷ್ಣು ಒಬ್ಬ, ಮತ್ತೊಬ್ಬರಲ್ಲ. ಹಾಗಾಗಿ ದತ್ತ ಮಾರಾಧಯಾಮಾಸ ಸೋರ್ಜುನೋತ್ರ ಸುತಂ ಮುನಿಂ ತಸ್ಯ ದತ್ತೋ ವರನ್ ಪ್ರದ ಚತುರ ಪಾರ್ಥಿವಸ್ಸಿ. 4 ವರವನ್ನು ಕೊಟ್ಟದ್ದು. ದತ್ತಾತ್ರೇಯನ ಉಪಾಸನೆಯನ್ನು ಮಾಡಿದ್ದಕ್ಕಾಗಿ ದತ್ತರೂಪಿಯಾದ ಭಗವಂತ ಕಾರ್ತವೀರ್ಯಾರ್ಜುನನಿಗೆ 4 ವರಗಳನ್ನು ಕೊಟ್ಟ. ಪೂರ್ವಂ ಬಾಹು ಸಹಸ್ರಂತು ಪ್ರಾರ್ಥಿತ ಪ್ರಥಮೋ ವರಹ. ಮೊದಲೆದ್ದು ತನಗೆ 1000 ಬಾಹುಗಳು ಬರಬೇಕು ಅಂತ ವರವನ್ನು ಬೇಡಿದ. ತಥಾಸ್ತು ಅಂತ ಹೇಳಿದರು. ಅಧರ್ಮೇ ಪ್ರಿಯಮಾಣಸ್ಯ ಸದ್ಭಿಸ್ತತ್ರ ನಿವಾರಣಂ ಧರ್ಮೇಣ ಪ್ರತಿಬಿಂಬಿತ್ವ ಧರ್ಮೇಣೈವ ಹಿ ರಂಜನಂ ಸಂಗ್ರಹಾನ್ ಸೌಹಂ ಕೃತ್ವಾ ಹತ್ವಾ ಚಾರೀನ್ ಸಹಸ್ರಶಃ. ಆಮೇಲೆ ನಾನು
ಯುದ್ಧವಾಡುವಾಗ ಯಾರೇ ಅಧರ್ಮವನ್ನು ಮಾಡ್ತಾರೆ ಅಂದರೆ ಆ ಅಧರ್ಮವನ್ನು ತಡೆದು ಹಾಕುವ ಶಕ್ತಿ ನನಗೆ ಬರಬೇಕು. ಯಾರೂ ಅಧರ್ಮವನ್ನು ಮಾಡಲಿಕ್ಕಿಲ್ಲ ನನ್ನ ರಾಜ್ಯದಲ್ಲಿ. ನನಗೆ ಗೊತ್ತಾದರೆ ಮುಗಿದೋಯ್ತು, ಅವರು ಅಧರ್ಮವನ್ನು ಮಾಡತಕ್ಕದ್ದಲ್ಲ. ನನಗೆ ಅವರಿಂದ ನಾವು ದುರ್ಬಲವಾಗಿ ಆಗಲಿ ಅಥವಾ ದಾಕ್ಷಿಣ್ಯದಲ್ಲಾಗಲಿ ಏನೋ ಅನಿವಾರ್ಯ ಕಾರಣಗಳಿಂದಾಗಲಿ ಅಧರ್ಮಕ್ಕೆ ಪೋಷಣೆ ಕೊಡುವ ದೌರ್ಭಾಗ್ಯ ನನ್ನದಾಗದೇ ಇರಲಿ. ಹಾಗೋದು ಬೇಡ. ಯಾರೇ ಇರಲಿ ಅವರಿಗೆ ಅಧರ್ಮದಿಂದ ನಾನು ಪರಿವರ್ತನೆ ಮಾಡಿರಬೇಕು. ಈ ಸಾಮರ್ಥ್ಯ ನನಗೆ ಕೊಡಬೇಕು ಅಂತ ದತ್ತನಿಗೆ ಬೇಡಿಕೊಂಡ. ದತ್ತ ಕೊಟ್ಟದ್ದಾಯಿತು. ಇದು 2ನೇ ವರ. 3ನೇದು ವಧ. ನನ್ನ ಸಂಹಾರ ನನಗಿಂತಲೂ ಉತ್ತಮರಿಂದ ಆಗಬೇಕು. ಕೆಲವು ಸಲ ಸಣ್ಣವರಿಂದ ದೊಡ್ಡವರ ಸಂಹಾರವಾಗತ್ತೆ. ಹಾಗಾಗಬಾರದು. ನನಗೆ ಅದು ಮನಸ್ಸಿಗೆ ಹಿಡಿಸುವುದಿಲ್ಲ. ನನಗಿಂತಲೂ ಉತ್ತಮರಾದವರು ಯಾರೇ ಬರಲಿ ಕೊಲ್ಲಿ. ಆದರೆ ನನ್ಗಿಂತಲೂ ದುರ್ಬಲರಾದವರು ಅಧಮರಾದವರು ಯಾರೂ ನನ್ನನ್ನು ಕೊಲ್ಲಬಾರದು. ಇದು ಮತ್ತೊಂದು ವರ. ಹೀಗೆ ಇದೆಲ್ಲ ಅನೇಕ ವಿಧವಾಗಿರತಕ್ಕಂತಹ ಇತಿ ವಿಶ್ರುತಂ, ಇದೆಲ್ಲ ಅನೇಕ ವರಗಳನ್ನು ಬೇಡಿದ್ದ. ಅವೆಲ್ಲ 4 ವರಗಳನ್ನು, ಇನ್ನನೇಕ ವರಗಳಿವೆ. ವಿಚಿತ್ರವಾಗಿ ಅವನು ಬೇಡಿದ್ದೇನು ಅಂದರೆ, ನಾನು ಇನ್ನೊಂದು ಕಡೆಗೆ ಬಂದಿದೆ, ಇದೆ ಆದಿಪರ್ವದಲ್ಲಿ ಬಂದಿದೆ. ಮಹಾಭಾರತ ನಾನು ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ಮನುಷ್ಯರನ್ನು ಮಾತ್ರ ಆಡುವುದು, ಅವರನ್ನು ಮಾತ್ರ ಯುದ್ಧವಾಡುವುದು, ಅವರ ಸಂಹಾರ ಮಾಡುವುದು ಅಥವಾ ಇವುಗಳು ಮಾತ್ರವಲ್ಲ, ನನ್ನ ಆಡಳಿತಕ್ಕೆ ವಶಪಡದಂತಹ ಒಂದು ಹುಳ ಇರಬಾರದು. ಯಾವುದೇ ಹುಳವೋ ಕ್ರಿಮಿಕೀಟವೋ ಪಕ್ಷಿಗಳೋ ಜಲಚರವೋ ಅವುಗಳನ್ನು ನಾನು ಆಳಬೇಕು. ನೋಡಿ, ಇವನ ಸಂವಿಧಾನ, ಇವನ ಕಾನ್ಸ್ಟಿಟ್ಯೂಷನ್ನಿನ ವಿ ದ ಪೀಪಲ್ ಯಾರು ಅಂದರೆ ಬರೀ ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು, ಕ್ರಿಮಿಗಳು, ಕೀಟಗಳು, ಹುಳಗಳು ಇವುಗಳೆಲ್ಲವೂ ಕೂಡ ಆ ಕಾರ್ತವೀರ್ಯಾರ್ಜುನನ ಅಧಿಕಾರಕ್ಕೆ, ಆಡಳಿತಕ್ಕೆ ಒಳಪಟ್ಟವರು, ವಶರಾಗಿದ್ದವರು. ಹೀಗಿರಬೇಕು ಅಂತ ಬೇಡಿಕೊಂಡಿದ್ದ. ತಥಾಸ್ತು ಅಂತ ವರ ಪಡೆದಿದ್ದ. ಹಾಗಾಗಿ ಇಂಥ ಮಹಾಪರಾಕ್ರಮಿಯಾದವನವನು. ನರ್ಮದಾ ನದಿಯ ದಂಡೆಯ ಮೇಲೆ ಒಂದ್ಸಲ ಕಾರ್ತವೀರ್ಯಾರ್ಜುನ ವಿಹಾರಕ್ಕೆ ಹೋದ, ಮಹಾಶಯ. ಆ ಸಂದರ್ಭದಲ್ಲಿ ವಿಹಾರಕ್ಕೆ ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ರಾವಣ ಬಂದಿದ್ದ. ರಾವಣ ಒಂದು ಸ್ನಾನವನ್ನು ಮಾಡ್ತಾ ಇದ್ದಾನೆ. ರಾವಣ ಸ್ನಾನ ಮಾಡ್ತಾ ಇದ್ದದ್ದನ್ನು ನೋಡಿ ಅವನನ್ನು ಕೈಯಲ್ಲಿ ಹಿಡಿದ, ಸೊಂಟ ಹಿಡಿದು ಕೈಯಲ್ಲಿ ಹಿಡಿದ. 20 ಕೈಗಳ 10 ತಲೆಯ ಒಂದು ಹುಳ ಇದೆ ನೋಡಿ ಅಂತ ಹೇಳಿ ತನ್ನ ಹೆಂಡತಿ ಕರ್ಕೊಂಡು ಹೋದ. ತೋರಿಸಿ ಅದನ್ನು ತನ್ನ ಮನೆಯಲ್ಲಿ ಕಟ್ಟಿಟ್ಟಿದ್ದ ರಾವಣನನ್ನು. ಇಂಥ ಪರಾಕ್ರಮಿ ಯಾವ ರಾವಣ ಕೈಲಾಸವನ್ನು ಎತ್ತಿ ಕುಣಿದನೋ ಅಂಥ ರಾವಣನನ್ನ ಈ ಕಾರ್ತವೀರ್ಯಾರ್ಜುನ ಸೊಂಟದಲ್ಲಿ ಹಿಡಿದು ಡಮರು ಹಾಕಿ ಬಾಡಿಸಿ 20 ಕೈಗಳಿವೆ, 10 ತಲೆ ಇದೆ ನೋಡಿ, ಎಂಥ ಹುಳ ಇದು ಅಂತ ಹೇಳಿ ಕರ್ಕೊಂಡು ಹೋದದ್ದು. ಹೀಗೆ ಕಾರ್ತವೀರ್ಯಾರ್ಜುನನ ಪರಾಕ್ರಮ ಅಂದರೆ ರಾವಣನ ಮೀರಿಸಿದ್ದು. ಇಂಥ ಮಹಾಪರಾಕ್ರಮಿಯಾಗಿರತಕ್ಕಂತಹ ಕಾರ್ತವೀರ್ಯಾರ್ಜುನ, ಅಲ್ಲೂ ಹೇಳ್ತಾರೆ, ಶ್ರೀಮದಾಚಾರ್ಯರು ಹೇಳ್ತಾರೆ, ಕಾರ್ತವೀರ್ಯಾರ್ಜುನನಿಗೆ ಸ್ವಂತ ಪರಾಕ್ರಮವಲ್ಲ, ಅದು ದತ್ತಾತ್ರೇಯನಿಂದ ಬಂದದ್ದದು. ರುದ್ರದೇವರು ಒಂದು ಸಲ ಗೆದ್ದರು, ಅದು ಕೂಡ ಪರಮಾತ್ಮನಿಂದ ಬಂದವರ ಅದು. ಆದರೆ ವಾಯುದೇವರು, ಹನುಮಂತ ದೇವರು ಅಥವಾ ರಾಮದೇವರು ಗೆದ್ದದ್ದು ಮಾತ್ರ ಯಾರ ವರದಿಂದಲ್ಲ, ಸ್ವಂತ ಬಲದಿಂದ ಅನ್ನುವ ಮಾತನ್ನು ನಿರ್ಣಯ ಮಾಡ್ತಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾಗಿ ಲಂಕಾಯ ಈಶ್ವರಸ್ತಾತ ತಮ್ ದೇಶಂ ಪ್ರಯಯೌ ಬಲಿ ಬದ್ಧ್ವಾ ಧನುರ್ಜಯ. ಆ ಹಗ್ಗದ ಧನುಸ್ಸಿನ ಹಗ್ಗ ಇರುತ್ತಲ್ಲ, ಹಗ್ಗವನ್ನು ತೆಗೆದುಕೊಂಡು ಅವನಿಗೆ ಕಟ್ಟಿ ಕರ್ಕೊಂಡು ಹೋಗಿ ಅವನನ್ನು ಕೂಡಿಸಿದ್ದಾಯ್ತು, ತೋರಿಸಿದ್ದಾಯ್ತು. ತಮ್ ಸಮುದ್ರೋ ನಮಸ್ಕೃತ್ಯ ಕೃತಂಜಲಿದ ಭಾಷತ. ಅರ್ಜುನ ಉವಾಚ ವಿದ್ಯತೆ ತಮ್ ಮಮ ಚಕ್ಷ ಯಸ್ ಸಮಾಸೇತ ಮಹಾಮೃಧೆ ಮಹರ್ಷಿ ಜಮದಿಗ್ನಿಸ್ತು ಯದಿರಾಜನ್ ಪರಿಶ್ಯುತಃ. ಆಮೇಲೆ ಸಮುದ್ರದ ಮೇಲೆ ಒಂದು ಸಲ ದಾಳಿ ಮಾಡಿದ. ಸಮುದ್ರದ ಮೇಲೆ ದಾಳಿ ಮಾಡಿದಾಗ ಸಮುದ್ರ ರಾಜವರು ವರುಣ ಬಂದು ಕೈ ಮುಗಿದು ಹೇಳ್ತಾರೆ, ಕಾರ್ತವೀರ್ಯಾರ್ಜುನ, ನಿನ್ನಂಥ ಪರಾಕ್ರಮಗಳು ಯಾರಿದ್ದಾರೆ ಜಗತ್ತಿನೊಳಗೆ? ಯಾರಲ್ಲ. ನನ್ನ ಜೊತೆಗೆ ಯುದ್ಧ ಆಡ್ಲಿಕ್ಕೆ ಬರಬೇಡ, ನಾನು ದುರ್ಬಲ ಅಂತ ಹೇಳಿಕೊಂಡ. ಯಾಕೆ ದುರ್ಬಲ? ವರುಣ ಏನು ದುರ್ಬಲ ಅಲ್ಲ, ವರುಣ ಮಹಾಪರಾಕ್ರಮಿ. ಯಾಕೆ ಹಾಗಾದ್ರೆ ದುರ್ಬಲ ಅಂತ ಹೇಳಿದ? ಮುಂದೆ ಅವನಿಂದ ಒಂದು ಮಹತ್ವದ ಕಾರ್ಯವನ್ನು ಮಾಡಿಸಿ ಅವನಿಗೆ ಶಿಕ್ಷೆ ಕೊಡಿಸಬೇಕಾಗಿತ್ತು. ಅದಕ್ಕಾಗಿ ಹೇಳಿದ, ನಾನು ದುರ್ಬಲ, ಹಾಗಾದ್ರೆ ಯಾರು ಜಗತ್ತಿನೊಳಗೆ ಪ್ರಬಲರಿದ್ದಾರೆ ಹೇಳು, ಅವರ ಜೊತೆಗೆ ಯುದ್ಧ ಮಾಡಬೇಕು. ನಾನು ಯುದ್ಧ ಮಾಡಬೇಕು ಅಂತ ನಿನಗೆ ಆಸೆ ಇದೆಯಾ? ಹಾಗಾದ್ರೆ ಹೋಗು, ಜಮದಗ್ನಿ ಋಷಿಗಳ ಹತ್ರ ಯುದ್ಧ ಮಾಡು. ಜಮದಗ್ನಿ ಋಷಿಗಳು ಮಹಾಪರಾಕ್ರಮಿಗಳು. ಅಬ್ಬಾ, ಅವರು ಧನುರ್ವೇದದ ಜ್ಞಾನ, ಅವರ ಪರಾಕ್ರಮ, ವೀರ್ಯ ಅದೇನು ಹೇಳದೆ ಸಾಧ್ಯವಿಲ್ಲ, ಅಷ್ಟು ಪರಾಕ್ರಮವಿದೆ. ಹೋಗಿ ಯುದ್ಧವಾಡು, ಅವರನ್ನು ಸೋಲಿಸಿದರೆ ನೀನು ನಿಜವಾದ ಪರಾಕ್ರಮಿ. ಅವರನ್ನು ಕೊಂದರಂತೂ ಮುಗಿದೇ ಹೋಯ್ತು. ಅಂದಾಗ ಬಹಳ ಸಂತೋಷವಾಯಿತು. ಒಳ್ಳೆ ಖುಷಿಯಿಂದ ಎದ್ದು ಬಂದ.
ಓಡಿ ಬಂದು ಜಮದಗ್ನಿ ಋಷಿಗಳ ಹತ್ರ ಹೋದ. ಜಮದಗ್ನಿ ಋಷಿಗಳ ಹತ್ರ ಹೋದಾಗ ಅಲ್ಲಿರ್ತಕ್ಕ ಧೇನುವನ್ನು ಆಕಳನ್ನು ಬೇಡಿದ. ಅದನ್ನು ನಿಮಿತ್ತ ಮಾಡಿಕೊಂಡು ಯುದ್ಧವಾಡಿ ಜಮದಗ್ನಿ ಋಷಿಗಳ ರುಂಡವನ್ನು ಕತ್ತರಿಸಿಬಿಟ್ಟ, ಸಂಹಾರ ಮಾಡಿಬಿಟ್ಟ. ಸಕಾಮಂ ಪ್ರತಿಕೂಲಾನಿ ಚಕಾರ ಸಹ ಬಂಧುವಿ ಆಯಾಸಂ ಜನಯಾಮಾಸ ರಾಮಸ್ಯತು ಸನಾತ್ಮಾನ. ಆಗ ಬಹಳ ದುಃಖವಾಯಿತು ಪರಶುರಾಮ ದೇವರಿಗೆ. ಮಗ ಪರಶುರಾಮ ದೇವರು ಹೊರಗೆ ಹೋಗಿದ್ರು. ಬಂದಾಗ ಗೊತ್ತಾಗಿ ದುಃಖವಾಯಿತು. ಬಹಳ ದುಃಖಪಟ್ಟು, ಓಹೋ ಉನ್ಮತ್ತನಾಗಿದ್ದಾನೆ ಈ ಕಾರ್ತವೀರ್ಯಾರ್ಜುನ, ಮಹಾಪರಾಕ್ರಮ ಅಂತ ಹೇಳಿ ಸೊಕ್ಕಿಗೆ ಬಂದಿದ್ದಾನೆ, ಸರಿಯಾಗಿ ಇವನಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿ ಪರಶುರಾಮ ದೇವರು ಒಬ್ಬಂಟಿಗರು. ಪರಮಾತ್ಮನಿಗೆ ಒಬ್ಬಂಟಿಗೆ ನೀನು ಒಂದು ಅಂಶವೇನು, ಅನಂತಾಂಶದಲ್ಲಿ ಅಂಶ ಏನು ಅಂತೂ ಒಬ್ಬ ಪರಾಕ್ರಮಿಯಾದ ಪರಶುರಾಮ ದೇವರು ಹೊರಟಿದ್ದಾರೆ ಯುದ್ಧಕ್ಕೆ. ಕಾರ್ತವೀರ್ಯಾರ್ಜುನ ಅಲ್ಲಿ ದೊಡ್ಡ ಸೈನ್ಯದಿಂದ ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗಿದ್ದ. ಅವನ ಜೊತೆಗೆ ಯುದ್ಧವಾಡಿದ್ರು, ಎಲ್ಲರನ್ನು ಸೋಲಿಸಿದ್ರು. ಕಾರ್ತವೀರ್ಯಾರ್ಜುನನನ್ನು ಬಿಡಲಿಲ್ಲ. ಕಾರ್ತವೀರ್ಯಾರ್ಜುನನನ್ನು ಬಿಡದೆ ಆಗ ತತಃ ಪರಶುಮಾದಾಯ ನೃಪಂ ಬಾಹು ಸಹಸ್ರಂ ಚಿಚ್ಛೇದ ಸಹಸ. ಖಚ 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 ಅಂತ ಅವನ ಎಲ್ಲ 1000 ಬಾಹುಗಳನ್ನು ಕತ್ತರಿಸಿದ. 1000 ಬಾಹುಗಳನ್ನು ಕತ್ತರಿಸಿದಾಗ ಕೆಳಗೆ ಉರುಳಿ ಬಿದ್ದು ಸಂಹಾರವಾಯಿತು. ಅವನ ಸಂಹಾರ ಮಾಡಿದ ಮೇಲೆ ಪರಶುರಾಮ ದೇವರು ಇಡೀ ರಾಜ್ಯ ಅವರದಾಯಿತು, ಪರಮಾತ್ಮನದಾಯಿತು. ಇಡೀ ರಾಜ್ಯ ಇರುವ ಎಕ್ಸಿಸ್ಟಿಂಗ್ ಆಗ ಇರುವಂತಹ ಮೇಲೆ ಕಾಣುವ ಸಮಸ್ತ ಭೂಮಿ ಪರಶುರಾಮ ದೇವರದಾಯಿತು. ಪರಶುರಾಮ ದೇವರು ಸಾಕಿನು, ನನ್ನ ಕೆಲಸ ಮುಗೀತು ಅಂತ ಹೇಳಿ ಆಮೇಲೆ 21 ಪೃಥ್ವಿಯ ಪ್ರದಕ್ಷಿಣೆ ಹಾಕಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿ ಇಡೀ ಭೂಮಿಯನ್ನೆಲ್ಲ ತಮ್ಮ ವಶ ಮಾಡಿಕೊಂಡು ಪುನಃ ಎಲ್ಲ ಮಾಡಿದರು. ಇಷ್ಟೆಲ್ಲ ಆದ ಮೇಲೆ ಯಜ್ಞವನ್ನು ಮಾಡಿದರು. ದೊಡ್ಡ ಯಜ್ಞವನ್ನು ಮಾಡಿ ಆ ಯಜ್ಞದೊಳಗೆ ಒಬ್ಬೊಬ್ಬ ಬ್ರಾಹ್ಮಣರಿಗೆ ಭೂಮಿಯ ಒಂದೊಂದು ಭಾಗ, ಪೂರ್ವ ಭಾಗ, ಉತ್ತರ ಭಾಗ, ಪಶ್ಚಿಮ ಭಾಗ, ದಕ್ಷಿಣ ಭಾಗ ಅಂತ ಕೊಟ್ಟು ದಾನವಾಗಿ ಕೊಟ್ಟು, ಮಧ್ಯ ಭಾಗವನ್ನು ಮತ್ತೆ ದಾನವಾಗಿ ಕೊಟ್ಟು, ತನಗೆ ಭೂಮಿ ಇಲ್ಲ ಅಂತಾಯ್ತು. ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಸಮುದ್ರವನ್ನು ನೂಕಿ ಈ ಕರಾವಳಿ ಪ್ರದೇಶವನ್ನು ಭೂಮಿಯಾಗಿ ಮಾಡಿಕೊಂಡ್ರು. ಪರಶುರಾಮ ದೇವರು ಮಾಡಿಕೊಂಡ ಭೂಮಿಯಾದದ್ದರಿಂದ ಈ ಕೊಂಕಣ ಭಾಗ, ಪಶ್ಚಿಮದ ಕೊಂಕಣ ಭಾಗವೇನಿದೆ, ಈ ಕರಾವಳಿ ಪ್ರದೇಶ, ಇದು ಸಂಪೂರ್ಣವಾಗಿ ಪರಶುರಾಮ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ. ಹಾಗಾಗಿ ಇಂದಿಗೂ ಕೂಡ ನಾವು ಮುಂಬೈಯಲ್ಲಿ ಹೇಳುವಾಗ ಸಂಕಲ್ಪ ಮಾಡುವಾಗ ಪರಶುರಾಮ ಕ್ಷೇತ್ರ ಅಸ್ಮಿನ್ ವರ್ತಮಾನೆ ಇತ್ಯಾದಿಯಾಗಿ ಹೇಳುತ್ತೇವೆ. ಊರಿಗೆ ಹೋದಾಗ ಅಂದರೆ ಪೂನಾದಿಂದ ಮೇಲಕ್ಕೆ ಹೋದಾಗ ಎಲ್ಲ ಕಡೆಗೂ ಕೂಡ ರಾಮಕ್ಷೇತ್ರ ಅಂತ ಹೇಳುವ ಕ್ರಮ. ಹೀಗೆ ಈ ಕ್ಷೇತ್ರಗಳಲ್ಲಿ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ತಿಳಿಬೇಕು. ಇರಲಿ, ಆ ರೀತಿಯಾಗಿ ಪರಶುರಾಮ ದೇವರು ಸಮಗ್ರವಾಗಿ ಭೂಮಿಯನ್ನು ತಮ್ಮದಾಗಿ ಮಾಡಿಕೊಂಡು ಅದನ್ನೆಲ್ಲ ದಾನವಾಗಿ ಕೊಟ್ಟು, ತನಗೆ ಭೂಮಿ ಇಲ್ಲದಿರುವಾಗ ಬೆಟ್ಟಕ್ಕೆ ಬಂದು ಆ ಬೆಟ್ಟದಿಂದ ಕೆಳಕ್ಕೆ ಭೂಮಿಯನ್ನು ನೂಕಿ, ಸಮುದ್ರವನ್ನು ನೂಕಿ ದೊಡ್ಡ ಭೂಪ್ರದೇಶವನ್ನು ಮಾಡಿದರು. ಕೊಂಕಣ ಭಾಗವನ್ನೆಲ್ಲವನ್ನು ತೆರೆ ಮಾಡಿಕೊಂಡು ತಮಗೆ ಅನುಕೂಲ ಮಾಡಿಕೊಂಡ್ರು. ಹಾಗಾಗಿ ಪರಶುರಾಮ ಕ್ಷೇತ್ರ, ಸೂಪ ಕ್ಷೇತ್ರ ಇತ್ಯಾದಿಗಳು ಎಲ್ಲ ಇದೆ. ಪಾಜಕ, ಪರಶುರಾಮ ದೇವರೇ ನೀರು ಕುಡಿಸಿದ ಭೂಮಿ, ಅಲ್ಲೇ ಶ್ರೀಮದ್ ಆಚಾರ್ಯರು ಅವತಾರ ಮಾಡಿದ್ದು ಇತ್ಯಾದಿಯಾಗಿ ನಾವು ಕೇಳ್ತೇವೆ. ಹಾಗಾಗಿ ಆ ರೀತಿಯಾಗಿ ಆಯಿತು. ಪ್ರಜಾವೃಷಲತಾಂ ಪ್ರಾಪ್ತಾಹ ಬ್ರಾಹ್ಮಣಾನಾಂ ಅದರ್ಶನಾಥ ತಥಾಚ ದ್ರವಿಡಾಹ ಕಾಚಾಹ ಪುಂಡ್ರಾಶ್ಚ ಶಬರೈಸ್ಸಹ ವೃಷಲತ್ತಂ ಪರಿಗತಾಹ. ಹೀಗೆಲ್ಲ ಆಗಿದೆ. ಇಂಥ ಮಹಾಪರಾಕ್ರಮಿ ಆ ಕಾರ್ತವೀರ್ಯಾರ್ಜುನ. ಆ ಕಾರ್ತವೀರ್ಯಾರ್ಜುನನಿಗೆ ಸಮಾನ ಇವತ್ತಿನ ನಮ್ಮ ಅರ್ಜುನ. ಇಂಥ ಪರಾಕ್ರಮಿ. ಈ ಅರ್ಜುನನೇ ಇಷ್ಟು ಪರಾಕ್ರಮಿ ಎಂದ ಮೇಲೆ ಭೀಮನ ಪರಾಕ್ರಮವನ್ನು ಏನು ಹೇಳೋಣ? ಆದ್ದರಿಂದ ಅವನನ್ನು ಆಲೋಚನೆ ಮಾಡು. ನೀನು ಇಂಥ ಅರ್ಜುನನನ್ನ, ಭೀಮನನ್ನ ಕೆರಳಿಸಿ ನೀನು ಕಳಿಸಿದ್ದೀಯಾ? ನಾವೆಲ್ಲ ಕೆರಳಿಸಿದ್ದೀವಿ. ನೀವು ಅವರನ್ನು ಬಿಟ್ಟು ಮುಕ್ತರನ್ನು ಮಾಡಿದೆ. ಅವರು ನಮ್ಮ ದಾಸರಾಗಿ ಉಳಿದಿದ್ರೆ ನಮ್ಮ ವಿರೋಧ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಿರಲಿಲ್ಲ. ನಾವು ಅವರನ್ನು ಸುಲಭವಾಗಿ ಅವರನ್ನು ನಮ್ಮ ಹದ್ದಿನಲ್ಲಿ ಇಟ್ಕೊಳ್ಬಹುದಿತ್ತು. ಈಗ ಅವರು ಸ್ವತಂತ್ರರಾಗಿ ಮುಕ್ತರಾಗಿದ್ದಾರೆ. ಯಾವಾಗಲೂ ನಮ್ಮನ್ನು ವಿರೋಧ ಮಾಡಿ ಸಂಹಾರ ಮಾಡಲಿಕ್ಕೆ ಅವರು ಸಿದ್ಧರಾಗ್ತಾರೆ. ಆದ್ದರಿಂದ ಅಪ್ಪ, ನೀನು ಮಾಡಿದ ಕೆಲಸ ಬಹಳ ಕೆಟ್ಟ ಕೆಲಸವಾಯಿತು, ತಪ್ಪಾಯಿತು. ಹೇಳ್ತೇನೆ ಕೇಳು. ನೀರಿನಲ್ಲಿ ನೋಡಿ ಮೇಲಿನ ಮತ್ಸ್ಯವನ್ನು ಭೇದನ ಮಾಡೋದು ಯಾರಿಗಾದರೂ ಕೌಶಲ ಉಂಟೇನಪ್ಪ? ಯಾರಾದರೂ ಮಾಡಿದ್ದು ಕೇಳಿದ್ದೀಯಾ ನೀನು ನಿನ್ನ ಜೀವನದಲ್ಲಿ? ಇಲ್ಲ. ಈ ಅರ್ಜುನ ಮಾಡಿದ. ಗೊತ್ತೇನು ಎಂಥ ಪರಾಕ್ರಮ! ಭೂಮಿ ಮೇಲೆ ತಿರುಗೋ ಮೇಲೆ ಗರಗರ ಗರಗರ ಅಂತ ತಿರುಗತಕ್ಕಂತಹ ಮತ್ಸ್ಯ ಚಿತ್ರ.
ಆ ಮತ್ಸ್ಯ ಚಿತ್ರವನ್ನು ಕೆಳಗಿನಿಂದ ನೋಡಿ ಭೂಮಿಯಿಂದ ಕೆಳಗೆ ಮುಖ ಮಾಡಿ ಬಾಣವನ್ನು ಬಿಟ್ಟು ಸಂಹಾರ ಮಾಡಿದ. ಏನ್ ಪರಾಕ್ರಮ! ವೈಕರ್ತನಂ ಪುರಸ್ಕೃತ್ಯ ಸರ್ವೇ ಪಾರ್ಥಮುಪಾದ್ರಮನ್. ಆ ಸಂದರ್ಭದಲ್ಲಿ ದ್ರೌಪದಿಯ ವಿವಾಹದ ಸಂದರ್ಭದಲ್ಲಿ ಕರ್ಣ ಮುಂತಾದ ಎಲ್ಲರೂ ಅವನನ್ನು ವಿರೋಧ ಮಾಡಿದರು. ಆದರೆ ಯಾರೂ ಅವನ ಎದುರಲ್ಲಿ ತರಲಿಕ್ಕಾಗಲಿಲ್ಲ. ಕರ್ಣ ಪಲಾಯನ ಮಾಡಿ ಓಡಿ ಬರಬೇಕ ಹೇಡಿಯಂತೆ. ಆದ್ದರಿಂದ ಅರ್ಜುನನ ಪರಾಕ್ರಮ ಬಹಳ ಅದ್ಭುತ. ಮುಂದೆ ಅದೇ ಅರ್ಜುನ ವನವಾಸಕ್ಕೆ ಹೋದ. 1 ವರ್ಷದ ವ್ರತವನ್ನು ಮಾಡಬೇಕು ಅಂತ ಹೇಳಿ ವನವಾಸಕ್ಕೆ ಹೋದ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದಕ್ಕೆ ಹೋದಾಗ ಗೋದಾವರಿ ಕೃಷ್ಣ ಕಾವೇರಿಗೆ ಹೋದಾಗ ಪಾಂಡ್ಯ ದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕ ಕುಮಾರ ತೀರ್ಥದಲ್ಲಿ 5 ಮೊಸಳೆಗಳು, ಆ 5 ಮೊಸಳೆಗಳನ್ನು ಏಕಕಾಲಕ್ಕೆ ಎತ್ತಿ ಹೊರಗೆ ಬೀಸಾಕಿದ. ಮೊಸಳೆಗಳ ಜೊತೆಗೆ ಯುದ್ಧವಾಡುವ, ಅವುಗಳನ್ನು ಬೀಸಾಕಿ ಅವುಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಅವನಿಗಿದೆ. ಇದು ಯಾರಿಗಿದೆ? ಪ್ರದ್ಯುಮ್ನ ಕೃತವರಮಾಚಕದ ಸಾರಣ ಸತ್ಯಕಿ ಬಹುಕೋಟ್ಯಶ್ಚ ಯಾದವಾಹ. ಇಷ್ಟೆಲ್ಲ ಜನ ಅವರಿಗೆ ಸಹಾಯಕರಾಗಿದ್ದಾರೆ. ಏಕೈವತ ಪಾರ್ಥಸ್ಥೈ ಯುದ್ಧಂ ಚಕ್ರೇ ಸುಧಾರಣಂ. ಕೋಟಿ ಯಾದವರೆಲ್ಲರೂ ಸೇರಿ ಅರ್ಜುನನ ಜೊತೆಗೆ ಯುದ್ಧವಾಡಿದರೆ ಅರ್ಜುನ ಅವರನ್ನೆಲ್ಲರನ್ನು ಸೋಲಿಸಿದ. ದದೌಸ ವನ್ಯರ್ ಬಿಭತ್ಸು ಪ್ರಾರ್ಥಿತಂ ಖಾಂಡವಂ ವನಂ. ಅಗ್ನಿ ತಾನು ಇಡೀ ಖಾಂಡವ ವನವನ್ನು ಸುಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅರ್ಜುನ ದೇವತೆಗಳಿಂದ ಅದರ ರಕ್ಷಣೆಯನ್ನು ಬಿಡಿಸಿ ಅದನ್ನು ಬೆಂಕಿಗೆ ಆಹುತಿಯಾಗಿ ಕೊಟ್ಟ, ತುತ್ತಾಗಿ ಕೊಟ್ಟ. ಇಷ್ಟು ಸಂಹಾರ ಮಾಡಿದ ಮಹಾಶಕ್ತಿ. ದೇವತೆಗಳ ಜೊತೆಗೂ ಯುದ್ಧವಾಡಿ ಅವರನ್ನು ಸೋಲಿಸಿದಂತಹ ಮಹಾಪರಾಕ್ರಮ ಅವನದು. ಜಂಬೂದ್ವೀಪವನ್ನ ವಶದಲ್ಲಿ ಮಾಡಿಕೊಂಡವನವನು ಸಂಪೂರ್ಣವಾಗಿ. ತ್ರಿಷು ಲೋಕೇಶು ನ ಕ್ವಚಿತ. 3 ಲೋಕಗಳಲ್ಲಿ ಯಾರು ಈ ಅರ್ಜುನನಿಗೆ ಸಮಾನನಾದವರು ಇಲ್ಲ. ಪ್ರತಿಯೋದ್ಧಂ ನ ಶಕ್ತಿಯು ಅಪಶ್ಯಂ ಚಿಂತಯಿತ್ವಾ ತಂ ಸಮುದ್ವಿಗ್ನೋಸ್ಮಿ ತದ್ಭಯಾತ್. ಗೃಹೇ ಚ ಪಶ್ಯಾಮಿ. ಮನೆಯಲ್ಲಿ ನಾನು ನೋಡ್ತೇನೆ. ಯಾವುದೇ ಕೋಣೆಯಲ್ಲಿ ಹೋದರೆ ಮೊದಲಿಗೆ ಕಾಣಿಸೋದು ಭೀಮ ಅರ್ಜುನ. ಆಮೇಲೆ ಬೇರೆ ಪದಾರ್ಥಗಳು ಕಾಣುತ್ತೆ ನನಗೆ. ಇಷ್ಟು ಹೆದರಿದ್ದೇನೆ ನಾನು. ಅಂಥ ಭೀಮಾರ್ಜುನನನ್ನ ನೀನು ಮುಕ್ತರನ್ನು ಮಾಡಿದೆಯಲ್ಲ, ಎಂಥ ಅನ್ಯಾಯ ಇದು! ಶರಭಗಾಂಡೀವ ಸಂಯುಕ್ತಂ ಪಾಶಹಸ್ತ ವಿಮಂತಕಂ. ಅರ್ಜುನನ ಹೆಸರು ಕೇಳಲಿಕ್ಕೆ ಹೆದರಿಕೆ ಅಲ್ಲ, ಅಕಾರದಿಂದ ಉಚ್ಚಾರಣೆ ಮಾಡುವ ಅನಿಲ ಅಂತ ಯಾರಾದರೂ ಅಂದ್ರು, ಓ ಅಂತ ಬಂದ ತಕ್ಷಣ ಏನಂತಾರೆ ಇವರು? ಓ ಅಂತಂದ್ರು ಅರ್ಜುನ ಅಂತಾರ, ಅನಿಲ ಅಂತಾರ, ಅಶೋಕ ಅಂತಾರ, ಅರವಿಂದ ಅಂತಾರ ಅಂತ ಹೇಳಿ ಹೆದರಿಕೆ ಆಗತ್ತೆ ನನಗೆ. ಇಷ್ಟರ ಮಟ್ಟಿಗೆ ಭಯವಾಗತ್ತೆ. ಅಕಾರಾದೀನಿ ನಾಮಾನಿ ಅರ್ಜುನಗ್ರಸ್ತ ಚೇತಸಃ ಅಶ್ವ ಅಕ್ಷರ ಅಂಬುಜಶ್ಚೈವ ತ್ರಾಸಂ ಜನಯಂತಿಮೆ. ಕುದುರೆ ಅಂತನಬೇಕು ಕನ್ನಡದಲ್ಲಿ ಅನ್ನೋದಿದ್ರೆ, ಇಲ್ಲ ಅಂದ್ರೆ ಹಯ ಅಂತನಬೇಕು. ನಾನು ಅದರ ಮೇಲೆ ಏರ್ತೇನೆ, ಕೂಡ್ತೇನೆ. ಅಶ್ವ ಅಂದ್ರೆ ನನ್ಗೆ ಬೇಡ ಅಂತ, ಯಾಕೆ ಅರೋದಿಂದ ಶುರುವಾಯ್ತು. ಅಂಬುಜ ತಂದಿದ್ದೀನಿ ಅಂತಂದ್ರೆ ತಗೊಳ್ಳೋದಿಲ್ಲ ನಾನು, ಬೇಡ ಅಂತಂತೇನೆ. ಕಮಲ ತಂದಿದ್ದೇನೆ ಅಂದ್ರೆ ಹತೋತೇನೆ. ಹೀಗಾಗಿದೆ ನನ್ನ ಪರಿಸ್ಥಿತಿ. ಇಷ್ಟು ಸೈಕಿಕ್ ಆಗಿದ್ದಾನೆ ಅವನು. ದುರ್ಯೋಧನ ಇಂಥ ಸೈಕಿಕ್ ಪೇಷಂಟ್. ಅರ್ಜುನನ ಹೆಸರು ಕೇಳಿ ಗಾಬರಿಯಾಗಿ ಅವನ ಹೆಸರು ಕೇಳಲಿಕ್ಕಲ್ಲ, ಅವನ ಹೆಸರ ಅಕಾರಾದಿಯಾದಂತಹ ಇನ್ನೊಂದು ಹೆಸರು ಕೇಳಲಿಕ್ಕೂ ಅವನು ತಯಾರಿಲ್ಲ. ಅಂಬುಜಶ್ಚೈವ ತ್ರಾಸಂ ಸಂಜನಯಂತಿಮೇ ಪ್ರಹ್ಲಾದಂ ವಾ ಬಲಿಂಪ ವಾಪಿ ಹನ್ಯಾದ್ಧಿ ವಿಜಯೋರಣೆ ದಂಡಕಾರಣ್ಯ ಮಾರೀಚಸ್ಯ ಯಥಾ ಭಯಂ. ರಾಮನ ಬಾಣದ ಭಯ ಮಾರೀಚನಿಗೆ ಹೇಗಿತ್ತೋ ಹಾಗೆ ನನಗೆ ಅರ್ಜುನನ ಬಾಣದ ಭಯ ರಾತ್ರಿ ಹಗಲು ನನ್ನನ್ನು ಪೀಡಿಸ್ತದೆ. ಭವೇದ್ರಾಮೇ ಮಹಾವೀರ್ಯೇ ತಥಾ ಪಾರ್ಥಿವ ಭಯಂ ಮಮ. ಆದ್ದರಿಂದ ಬೇಡ, ಅವನನ್ನು ಕೊಟ್ಟು ಕಳಿಸಿದ್ದು ತಪ್ಪಾಯಿತು. ಧೃತರಾಷ್ಟ್ರ ಹೇಳಿದ, ಏನಾದರೇನು ನೀನು ಮಾಡಿದ್ದು ಅನ್ಯಾಯ, ಜೂಜಾಟ ಸರಿಯಲ್ಲ, ಇಷ್ಟು ದೀರ್ಘಕ್ಕೆ ಹೋಗಬಾರದಾಗಿತ್ತು, ಹಾಗೆ ಹೀಗೆ ಅಂತ ಧೃತರಾಷ್ಟ್ರ ಹೇಳಿದರೆ ಆಗ ದ್ಯೂತೆ ಪಾರ್ಥಸ್ಯ ಕೌರವ್ಯ ಮಾಯೆಯ ನಿಕೃತಿ ಕೃತ. ಮೋಸ ಮಾಡಿ ಕಪಟದಿಂದ ನಾವು ಅವರನ್ನು ವಂಚನೆ ಮಾಡಿ ಅವರನ್ನು ಸೋಲಿಸಿದ್ವಿ. ಇದು ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾನೆ ದುರ್ಯೋಧನ. ಮಾಯೆಯ ನಿಕೃತ, ಬಹಳ ದೊಡ್ಡ ಮೋಸವನ್ನು ಮಾಡಿ ನಾವು ಸೋಲಿಸಿದ್ವಿ. ಅಂಥ ಈ ಮೋಸವನ್ನು ಮಾಡಿದ್ದನ್ನ ನೀನೀಗ ಪೂರ್ಣ ಬದಲಾಯಿಸ್ಬಿಟ್ಟು ಎಲ್ಲ ಹಾಳಾಗಿ ಹೋಯಿತು ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಪಾಂಡವರ ವಿರುದ್ಧ ಬಲಾಕ್ರಮಿಗಳಾದ ಅತ್ಯಂತ ಬಲಶಾಲಿಗಳಾದಂತಹ ಪಾಂಡವರ ವಿರುದ್ಧವಾಗಿ ನೀವು ಉಪಾಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಪರಾಕ್ರಮವಿದ್ದರೆ ತೋರಿಸಿ, ಯುದ್ಧದಲ್ಲಿ ಸೋಲಿಸಿರವರು. ಆದರೆ ಸರ್ವಥಾ ಉಪಾಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಏನೋ ಟ್ರಿಕ್ ಮಾಡ್ತೀನಿ, ಪಾಲಿಟಿಕ್ಸ್ ಆಡ್ತೀನಿ ಅಂತ ಅನ್ಬೇಡಿ.
ಅವರ ಮಹಾಪರಾಕ್ರಮಿಗಳು. ಅವರ ಜೊತೆಗೆ ಪರಾಕ್ರಮದಿಂದ ಉತ್ತರ ಕೊಡುವುದಿದ್ರೆ ಕೊಡಿ, ಇಲ್ಲೇ ಇದ್ರೆ ಸುಮ್ಮನೆ ತೆಪ್ಪನೆ ಕೂತೀರಿ. ಉಪಾಯಶ್ಚನ ಕರ್ತವ್ಯ ಅಂತಂದಾಗ ದುರ್ಯೋಧನ ಹೇಳ್ತಾನೆ, ಎಲ್ಲ ಸರಿ ಅಪ್ಪ, ನೀನೇನು ಹೇಳಿದ್ರು ನಾನು ಕೇಳೋದಿಲ್ಲ, ನನಗೆ ಬೇಕೇ ಬೇಕು. ಅವರು ಮತ್ತೊಮ್ಮೆ ಬರಬೇಕು, ಇನ್ನು ಬೇರೆ ಉಪಾಯ ನನಗಂತೂ ಹೊಳಿತಾ ಇಲ್ಲ. ಅವರು ಇನ್ನೊಂದೇನಿಲ್ಲ, ಅವರು ಈಗ ಬಂದ್ಬಿಡ್ಲಿ, ಜೂಜಾಟಕ್ಕೆ ಸಿದ್ಧರಾಗಿ. ಈಗೇನೋ ಜೂಜಾಟ ಮತ್ತೆಲ್ಲ ಆಗಿದೆಯಲ್ಲ ಅಂತಂದ್ರೆ ಇಲ್ಲ, ಈ ಸಲ ಹೊಸ ಪಣ, ಡೆಫಿನೆಟ್ ಪಣ ಒಂದೇ, ಏನಿಲ್ಲ. ಈ ಪಣದಲ್ಲಿ ಯಾರು ಸೋಲ್ತಾರೋ ಒಂದೇ ಸಲ ಆಡೋದು, ಜೂಜಾಡೋದು ಒಂದೇ ಸಲ. 10 ಸಲ 1 ಗಂಟೆ 2 ಗಂಟೆ ಕೂಡೋದು, ಮಾತಾಡೋದು, ಜಗಳ, ಏನೂ ಅಸಮಾಧಾನಗಳಿಲ್ಲ. ಜೂಜಾಟದಲ್ಲಿ ಒಂದೇ ಪಣ. ಲೆಕ್ಕ ಹಾಕಿದಾಗ ಯಾರು ಸೋಲ್ತಾರೋ ಸೋತವರು 12 ವರ್ಷಗಳವರೆಗೆ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗಬೇಕು. ಇಷ್ಟು ನಿಯಮ. ಈ ನಿಯಮಕ್ಕನುಗುಣವಾಗಿ ಹೋಗಲಿ, ಮುಗಿದು, ಇನ್ನೇನು ಬೇಕಾಗಿಲ್ಲ. ಇದರಿಂದ ನಿನಗೇನು ಲಾಭ? 12 ವರ್ಷಗಳಲ್ಲಿ ಅವರು ದೂರ ಇದ್ದರೆ ಇಲ್ಲಿಯ ಯಾವ ಜನರು ಅವರನ್ನು ಕೇಳೋದಿಲ್ಲ, ಯಾರೂ ಅವರ ಗುರ್ತೇ ಸಿಗುವುದಿಲ್ಲ. ಅವರು ಅವರ ಬಗ್ಗೆ ಪ್ರೀತಿ ಹೋಗೋದು, ವಿಶ್ವಾಸ ಹೋಗೋದು, ಆತ್ಮೀಯತೆ ಹೋಗೋದು. ಈಗ ಅವರು ದೃಢಮೂಲರು, ಎಲ್ಲ ಸಾಮಾಜಿಕ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲೂ ಕೂಡ ಅವನ ಮನೆ ಮಾಡಿದ್ದಾರೆ. ಅವರ ಬಗ್ಗೆ ಒಳ್ಳೆಯ ಆಧಾರವಿದೆ, ಬಹಳ ಆತ್ಮೀಯತೆ ಇದೆ. ಹಾಗಾಗಿ ಅವರು ಚೆನ್ನಾಗಿ ರಾಜ್ಯವನ್ನು ಆಳಬಲ್ಲರು. ಈಗ ನಾನು 12 ವರ್ಷ ಕಳಿಸಿಬಿಟ್ರೆ ಹೆಚ್ಚು ಕಡಿಮೆ 14 ವರ್ಷ, 7 ವರ್ಷಕ್ಕೆ ನಿಜವಾಗಿ ಮನುಷ್ಯನಲ್ಲಿ ಬಹಳ ಬದಲಾವಣೆಗಳಾಗತ್ತೆ. ಅಂಥದ್ದು 2 ಸಲ ಅದರೊಳಗೆ ಅವರೆಲ್ಲ ಮುಗಿದೋಯ್ತು. ಹಾಗಾಗಿ ಅವರಿಗೆ 13 ವರ್ಷ, 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ. ಆ ಅಜ್ಞಾತವಾಸ ಬೇಕು ಅಂತ ಇಟ್ಟಿದ್ದೀನಿ. ಆ ಅಜ್ಞಾತವಾಸದಲ್ಲಿ ಹೇಗೆ ಪ್ರಸಿದ್ಧರಾಗಿರತಕ್ಕಂತಹ ರಾಜರ ಅಥವಾ ರಾಜ್ಯದ ರಾಷ್ಟ್ರದ ಒಬ್ಬ ರಾಜನ ಮನೆಯಲ್ಲಿ ಇರಬೇಕು, ಇದು ಒಂದನೇದು. ಬಹಳ ದೂರ ಇರಬಾರ್ದು, ಹತ್ತಿರ ಇರಬೇಕು, ಎರಡನೇದು. ಅದರೊಳಗೆ ಯಾರಾದರೂ ಒಬ್ಬರು, ಪಂಚಪಾಂಡವರೇ ಆಗಲಿ ದ್ರೌಪದಿನೇ ಆಗಲಿ, ಅವರು ಕಾಣಿಸಿಕೊಂಡ್ರೆ, ಗೊತ್ತಾಗಿಬಿಟ್ರೆ, ಇಂಥವರು ಅಂತ ಗೊತ್ತಾಗಿಬಿಟ್ರೆ ಮತ್ತೆ ಅವರು ತಿರುಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು. ಈ ನಿಯಮವನ್ನು ನಾನು ಹಾಕಿದ್ದೀನಿ. ಇದಕ್ಕೆ ಅವರು ಸೋಲೋದು ನಿಶ್ಚಿತ. ಇಷ್ಟಕ್ಕೆ ಒಪ್ಪಿಬಿಡು, ಮತ್ತೊಮ್ಮೆ ಕರೆಸು. ನಾನು ಕರೆದ್ರೆ ಬರುವುದಿಲ್ಲ. ದುರ್ಯೋಧನನಿಗೆ ಗೊತ್ತು ಈ ಮಾತು. ನಾನು ಕರೆದ್ರೆ ಬರುವುದಿಲ್ಲ, ನೀನು ಕರೆದ್ರೆ ಅಕ್ಕಕ್ಕ ಕರೆದ, ಆದ್ದರಿಂದ ದೊಡ್ಡಪ್ಪ ಕರೆದಿದ್ದಾನೆ, ನಾನು ಹೋಗಲೇಬೇಕು ಅಂತ ಹೇಳಿ ಬರ್ತಾರೆ. ಬಂದಾಗ ನಾನು ಸೋಲಿಸ್ತೀನಿ, ಆಗ ವ್ಯವಸ್ಥೆ ಆಗುತ್ತೆ ಅಂತಂದಾಗ ಪುನರ್ದೀವ್ಯಾಮ ವಿಧಿನ ಚೋದಿತೊಬ್ರವಿ, ದೈವ ಪ್ರೇರಣೆ ಮಾಡುತ್ತೆ. ಅವರವರ ದೈವ, ಧರ್ಮರಾಜನ ದೈವ ಹಾಗೂ ದುರ್ಯೋಧನನ ದೈವ, ಅದು ಪ್ರೇರಣೆ ಮಾಡಿ ಹೀಗೆ ಮಾಡು ಅಂತ ಹೇಳಿ ಪ್ರೇರಣೆ ಮಾಡಿದೆ. ಪ್ರೇರಣೆ ಮಾಡಿದ್ದಕ್ಕೆ ತಕ್ಕಂತೆ ಆಗಲಿ ಅಂತ ಒಪ್ಪಿಕೊಂಡ ಅಂದ್ರೆ ಎಷ್ಟು ವಿಚಿತ್ರ. ಯಾವ ಧೃತರಾಷ್ಟ್ರ ಬೇಡ 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 ಅಂತ ಹೇಳಿದ 10 ಸಲ, ಅದೇ ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ, ಏನು ವಿಚಾರ ಮಾಡಬೇಡ, ನಾನೇನು ಹೇಳ್ತೀನಿ ಅಷ್ಟು ಕೇಳೋದಷ್ಟೇ, ತೂರ್ಣಂ ಗಚ್ಚ, ಕೂಡಲೇ ಹೋಗು, ವೇಗದಿಂದ ಹೋಗು. ಅರ್ಧ ದಾರಿಯಲ್ಲಿದ್ದಾರೆ ಅವರು, ಊರು ಮುಟ್ಟಲಿಕ್ಕಿಲ್ಲ ಪ್ರಾಯ. ಊರು ಮುಟ್ಟೋದ್ರೊಳಗೆ ಅವರಿಗೆ ಮತ್ತೆ ತಿರುಗಿ ಕರ್ಕೊಂಡು ಬಾ. ಜೂಜಾಟ ಇದು ಏನಿದು, ಎಂಥದ್ದಿದು? ದುರ್ಯೋಧನ ಹೇಳೋದು ಸಹಜ, ಅವನಿಗೆ ಲಾಭವಿದೆ. ಧೃತರಾಷ್ಟ್ರನಿಗೆ, ಇವನಿಗೆ ಜ್ಞಾನ ಇದ್ದಂತಹ ಧೃತರಾಷ್ಟ್ರ, ತಿಳುವಳಿಕೆ ಇರಬೇಕಾಗಿರುವಂತಹ ವ್ಯಕ್ತಿ, ಇವನು ಯಾಕೆ ಈ ತರಹ ಮಾತಾಡಿದ, ಯಾಕೆ ಇವನು ಹೇಳಿ ಕಳಿಸಿದ? ಹೋಗ್ಲಿ ಮುಂದೆ ನೋಡಿ ವಿಚಿತ್ರ. ತೂರ್ಣಂ ಪ್ರತ್ಯಾನಯಸ್ವೈತನ್ ಕಾಮಂ ವ್ಯಧ್ವಗತಾನಪಿ, ದಾರಿಯ ಮಧ್ಯದಲ್ಲಿದ್ದರೂ ಕೂಡ ಅವರನ್ನ ಮತ್ತೆ ತಿರುಗಿ ಕರ್ಕೊಂಡು ಬಾ. ಅವ್ರ ಮನೆಗೆ ಹೋಗೋದು ಬೇಡ, ಮನೆ ಮುಟ್ಟೋದು ಬೇಡ, ತಿರುಗಿ ಬಂದ್ಬಿಡ್ಲಿ ಅವರು. ಮನೆ ಮುಟ್ಟೋದ್ರೊಳಗೆ ಅವರ ಮನಸ್ಸು ಪರಿವರ್ತನೆಯಾಗಿ ಬಿಟ್ರೆ ಬೇಡ, ಎಲ್ಲಿದ್ದಾರೆ ಅಲ್ಲಿಂದ ತಿರುಗಿ ಬಂದ್ಬಿಡ್ಲಿ ಅವರು ಅಷ್ಟೇ. ಆಗಚ್ಚಂತ ಪುನರ್ದ್ಯೂತಂ ಇದಂ ಕುರುವಂತ ಪಾಂಡವಾಹ. ದ್ರೋಣಾಚಾರ್ಯರು, ಸೋಮದತ್ತ, ಬಾಲ್ಮೀಕ, ಕೃಪಾಚಾರ್ಯರು, ವಿದುರ, ಅಶ್ವತ್ಥಾಮಾಚಾರ್ಯರು, ಯುಯುತ್ಸು, ಭೂರಿಶ್ರವ, ಭೀಷ್ಮರು, ವಿಕರ್ಣ, ಎಲ್ಲರೂ ಮಾದ್ಯೂತಂ ಬೇಡ ಬೇಡ, ದ್ಯೂತ ಆಡೋದು ಬೇಡ, ಅನ್ಯಾಯ, ಅದು ತಪ್ಪು, ಬಹಳ ದೊಡ್ಡ ಮೋಸವಾಗತ್ತೆ, ಅನರ್ಥವಾಗತ್ತೆ. ಇಷ್ಟೊತ್ತಿನವರೆಗೆ ನಾವು ನೋಡಿದ್ದೇವೆ, ಎಲ್ಲ ಆಗೋಗಿದೆ, ಅನುಭವಿಸಿ ಆದ ಮೇಲೆ ಮತ್ತೆ ಯಾಕೆ ಮಾಡ್ತೀರಿ ಇದನ್ನ ಅಂತ ಹೇಳಿ ಒತ್ತಾಯ ಮಾಡಿ ಬೇಕಾದಷ್ಟೇ ಹೇಳ್ತಾ ಇದ್ದಾರೆ ಬೇಡ ಬೇಡ ಅಂತ.
ಕೇಳೋದಕ್ಕೆ ಯಾರು ಇಲ್ಲವೇ ಇಲ್ಲ ಇಲ್ಲಿ. ಅಕರೋತ್ ಪಾಂಡವಾಹ್ವಾದಂ ಧೃತರಾಷ್ಟ್ರ ಸುತಪ್ರಿಯ. ಮಗನ ಮೇಲಿನ ಮೋಹದಿಂದ ಆ ಮೋಹಪಾಶಕ್ಕೆ ಸಿಕ್ಕು ಬಿದ್ದ ಧೃತರಾಷ್ಟ್ರ ಅವನನ್ನು ಮತ್ತೆ ಕರೆ ಕಳಿಸಿದ. ಪಾಂಡವರು ತಿರುಗಿ ಬರಬೇಕು ಅಂತ ಹೇಳಿದರು. ಧೃತರಾಷ್ಟ್ರಂ ಜನೇಶ್ವರಂ ಪುತ್ರ ಹಾರ್ದಾತ್ ಧರ್ಮಯುಕ್ತ ಗಾಂಧಾರಿ ಶೋಕಕರುಷಿತ. ಅತ್ಯಂತ ದುಃಖದಿಂದ ಮಗನ ಮೇಲೆ ಎಷ್ಟು ಮೋಹ ಸಿಕ್ಕು ಬಿದ್ದಾರಲ್ಲ ಅಂತ ಒದ್ದಾಡ್ತಾ ಗಾಂಧಾರಿ ಧೃತರಾಷ್ಟ್ರನ ಹತ್ರ ಗಂಡನ ಹತ್ರ ಬಂದು ಹೇಳ್ತಾಳೆ, ಅಯ್ಯ ಸ್ವಾಮಿ, ಈ ಥರ ಮಾಡಬೇಡಿ, ತಪ್ಪಿದು, ಬಹಳ ದೊಡ್ಡ ಅಪಚಾರ, ಇಷ್ಟೊತ್ತಿನವರೆಗೆ ಆಗಿದ್ದದ್ದು ಸಾಲದೆ ಈ ಅನ್ಯಾಯ, ಈ ಅನರ್ಥ, ಈ ಪೀಡೆ, ಈ ಹಿಂಸೆ, ಇಷ್ಟೆಲ್ಲ ಅಪಚಾರ ಸಾಕು ನಮಗೆ. ಎಷ್ಟು ಶಾಪ ತಟ್ಟಿದೆಯೋ ಇಷ್ಟೆಲ್ಲ ಶಾಪ ತಟ್ಟಿಸಿಕೊಂಡು ನಾವು ಮತ್ತೆ ಅವರನ್ನು ಕರೆದು ಇನ್ನೇನು ನಾವು ಅನರ್ಥವನ್ನು ನಾವು ಅಪೇಕ್ಷೆ ಪಡಬೇಕಾಗಿದೆ? ಬೇಡ, ಕರಿಬೇಡಿ, ಇದು ಧರ್ಮವಲ್ಲ, ಅನ್ಯಾಯ ಅಂತ ಗಾಂಧಾರಿ ಹೇಳ್ತಾಳೆ. ಜಾತೆ ದುರ್ಯೋಧನೆ ಕ್ಷತ್ತ ಮಹಾಮತಿರ ಭಾಷತ. ನನಗೆ ನೆನಪಿದೆ ದುರ್ಯೋಧನ ಹುಟ್ಟಿದ ದಿನ ಅವನು ನರಿಯಂತೆ ಕೂಗಿದ ಅತ್ತ. ಆಗ ವಿದುರ ಓಡಿ ಬಂದು ಜ್ಯೋತಿಷ್ಕರ ಭವಿಷ್ಯವನ್ನೆಲ್ಲ ಕೇಳಿಕೊಂಡು ಬಂದು ನನಗೆ ಹೇಳಿದ, ನಿನಗೂ ಹೇಳಿದ, ಈ ದುರ್ಯೋಧನನನ್ನ ಎತ್ತಿ ಬೀಸಾಕಿ ಬಿಡಿ, ಇವನಿಂದ ಇಡೀ ಕುಲಕ್ಷಯ ನಾಶವಾಗತ್ತೆ ಅಂತ ಹೇಳಿದ. ಅವನು 10 ಬಾರಿ ಹೇಳಿದ, ನಾವು ಮಾಡಲಿಲ್ಲ. ಆಗ ಏನೋ ಮಗನ ಮೇಲಿನ ಮೋಹದಿಂದ ಅವನನ್ನು ಇಟ್ಕೊಂಡ್ವಿ. ಅವನನ್ನು ಹಾಗೇ ಹೊರಗೆ ಹಾಕಿ ಬಿಟ್ಟಿದ್ರೆ ಇಷ್ಟು ದೀರ್ಘಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆ ಅವನನ್ನು ಇಟ್ಕೊಳ್ಬೇಕಾಯ್ತು? ತಪ್ಪಾಯ್ತಿದ್ದು, ಬಹಳ ಅಪಚಾರವಾಯಿತು ಅಂತ ಹೇಳಿ ನೊಂದುಕೊಳ್ತಾಳೆ ಗಾಂಧಾರಿ. ರಣದ ಜಾತ ಮಾತ್ರೋಹಿ ಗೋಮಾಯುರಿವ ಲೋಕ ಭಾರತ. ನರಿಯಂತೆ ಕೂಗಿದ್ದಕ್ಕಾಗಿ ಅವನನ್ನು ಕೊಂದಾಕಿ ಅಂತ ಹೇಳಿದ ವಿದುರ ಮಾತು ಕೇಳಬೇಕಿತ್ತು. ಶಾಸ್ತ್ರಂ ಶಾಸ್ತ್ರ ದುರ್ಬುದ್ಧಿಂ ಶ್ರೇಯಸೇಚ ಇತರಾಯಚ. ಯಾವ ಶಾಸ್ತ್ರ ದುರ್ಯೋಧನನಿಗೆ ಉಪದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಅವಸ್ಥೆಯಲ್ಲಿದೆ. ಏನಿದೆ ಅವಸ್ಥೆ? ಎಂಥ ಕೆಟ್ಟ ಪರಿಸ್ಥಿತಿ ಬಂತು ದುರ್ಯೋಧನನಿಗೆ. ಒಂದು ಶಾಸ್ತ್ರ ಒಳ್ಳೆಯದನ್ನಾದರೂ ಹೇಳಬೇಕು, ಬೇಡ ಕೆಟ್ಟದ್ದನ್ನು ಮಾಡಬೇಡ ಅಂತಾದರೂ ಹೇಳಬೇಕು. ಒಳ್ಳೆಯದನ್ನು ಮಾಡಲಿಕ್ಕೂ ಹೇಳ್ತಾ ಇಲ್ಲ, ಕೆಟ್ಟದ್ದನ್ನು ಬೇಡ ಅಂತೂ ಹೇಳಲಿಕ್ಕೆ ತಯಾರಿಲ್ಲ. ಅರ್ಥಾತ್ ದುರ್ಯೋಧನ ಕೇಳೋದಕ್ಕೆ ಸಿದ್ಧನಾಗಿಲ್ಲ. ಅವನ ಮಾತು ನಂಬಿ ಮತ್ತೆ ಜೂಜಾಟ ಬೇಡ. ಗಾಂಧಾರಿ ಎಷ್ಟು ಪ್ಲೀಡ್ ಮಾಡಿದರೂ ಕೇಳ್ತಾ ಇಲ್ಲ. ತಸ್ಮಾದಯಂ ಮದ್ವಚನ ತ್ಯಜ್ಯತಾಂ ಕುಲಪಂಸನಃ ಶಮೇಣ ಧರ್ಮೇಣ ನಯೇನ ಯುಕ್ತ ಯಾತೆ ಬುದ್ಧಿ ಸಾಸ್ತುತೆ ಪ್ರಮಾದೀಹಿ. ಶಮ, ಧರ್ಮ, ನೀತಿ ಇವುಗಳಿಂದ ಕೂಡಿದ ಬುದ್ಧಿ ಏನಿದೆಯೋ ಇದು ಯಾವಾಗಲೂ ಇರಲಿ. ಇದೆಂದೆಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದು ಬೇಡ. ಬಹಳ ಮಹತ್ವದ ಮಾತು. ಯಾವ ಸಂದರ್ಭದಲ್ಲೂ ಕೂಡ ನಮ್ಮ ಬುದ್ಧಿಗೆ ಈ ಧರ್ಮ, ನ್ಯಾಯ, ನೀತಿ ಇವುಗಳು ಕಲಿದು ಹೋಗುವ ಪ್ರಸಂಗ ಬರಬಾರದು. ಅದರ ಎಚ್ಚರ ಇರಬೇಕು. ಅದರ ಎಚ್ಚರವಿಲ್ಲದೆ ಮನುಷ್ಯ ಇದ್ದು ಬಿಟ್ಟರೆ ತನ್ನನ್ನು ತಾನು ಎಂದಿಗೂ ಸುಧಾರಿಸಿಕೊಳ್ಳುವ ಸಾಧ್ಯತೆ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಪ್ರಧ್ವಂಸನಿ ಕ್ರೂರ ಸಮಾಹಿತ ಶ್ರೀ ಮೃದು ಪ್ರೌಢ ಗಚ್ಚತಿ ಪುತ್ರಪೌತ್ರಾನ್. ಕ್ರೂರ ಸಮಾಹಿತ ಶ್ರೀಹಿ, ಒಬ್ಬ ಕ್ರೂರನಾದ ಮನುಷ್ಯನ ಕೈಗೆ ಸಿಕ್ಕ ಐಶ್ವರ್ಯ ಅದು ಪ್ರಧ್ವಂಸಿನಿ. ಅದು ಕ್ರಮೇಣ ಆ ಮನುಷ್ಯನನ್ನ, ಆ ಕುಲವನ್ನ ನಾಶ ಮಾಡ್ತಾ ಹೋಗುತ್ತೆ. ಯಾಕೆ? ಅವನು ಕ್ರೂರ, ಸ್ವಯಂ ಕ್ರೂರನಾಗಿದ್ದಾನೆ. ಅವನಿಗೆ ಕೈಯಲ್ಲಿ ಐಶ್ವರ್ಯ ಸಿಕ್ಕಿದೆ, ಒಳ್ಳೆ ಸಂಪದ್ಭರಿತನಾಗಿದ್ದಾನೆ. ಅವನು ಯಾರನ್ನು ಕೇಳುವ ಅವಸ್ಥೆಯಲ್ಲಿಲ್ಲ. ಅವನು ದುಷ್ಟನಾದದ್ದರಿಂದ ಅವನ ದುರ್ಜನತ್ವಕ್ಕೆ, ಕ್ರೌರ್ಯಕ್ಕೆ ಅಂತವೇ ಇಲ್ಲ, ಪಾರವೇ ಇಲ್ಲ. ಹಾಗಾಗಿ ಬಹಳ ಹಾನಿಯಾಗತ್ತೆ. ಕ್ರೂರದ ಕೈಯಲ್ಲಿ ಎಂದೆಂದಿಗೂ ಐಶ್ವರ್ಯ ಸಿಗದಿರಲಿ. ಧೃತರಾಷ್ಟ್ರ, ದುರ್ಯೋಧನನ ಕೈಯಲ್ಲಿ ಹಣ ಸಿಗುವುದು ಬೇಡ. ಮೃದು ಪ್ರೌಢ ಗಚ್ಚತಿ ಪುತ್ರಪೌತ್ರಾನ್. ಮೃದು ಪ್ರೌಢ ಗಚ್ಚತಿ ಪುತ್ರಪೌತ್ರಾನ್. ಮೃದುವಾದ ಸ್ವಭಾವವಿರುವ ಮನುಷ್ಯನಲ್ಲಿ ಪ್ರೌಢವಾದ ಅವನಿಂದ ಹೊರಲ್ಪಟ್ಟ ಆ ಐಶ್ವರ್ಯ ಸಂಪತ್ತು ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಯಾರನ್ನೂ ಹೊಂದುತ್ತೆ. ಅವನಿಗೆ ಇರುವಂತಹ ಐಶ್ವರ್ಯ ಮೃದುವಾದ ಮಾರ್ಧವ ಇರುವ ಸೌಮ್ಯನಾದ ವ್ಯಕ್ತಿಯಲ್ಲಿ ಇರುವ ಐಶ್ವರ್ಯವೇನಿದೆ ಅದು ಎಷ್ಟೋ ತಲತಲಾಂತರಗಳವರೆಗೆ ಹೋಗುತ್ತೆ ಆ ಐಶ್ವರ್ಯ. ಆದರೆ ಕ್ರೂರನಲ್ಲಿರುವ, ದುಷ್ಟ ಅಧಾರ್ಮಿಕನಲ್ಲಿರುವ ಯಾವ ವ್ಯಕ್ತಿಯೋ ಅಂಥವನಲ್ಲಿರುವ ಐಶ್ವರ್ಯ ಅದು ಎಂದೆಂದಿಗೂ ಅವನನ್ನೇ ನಾಶ ಮಾಡಿ ಹಾಕತ್ತೆ ಹೊರತು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೋಗುವ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದ ಪ್ರಧ್ವಂಸನಿ ಕ್ರೂರ ಸಮಾಹಿತ ಶ್ರೀಹಿ
ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರ ಅಂತ ಎರಡು ಮಾತುಗಳನ್ನು ಹೇಳ್ತಾನೆ. ಕ್ರೂರರಾದವರಲ್ಲಿರುವಂತಹ ಐಶ್ವರ್ಯ ಮಹಾ ಅಪಾಯಕಾರಿ, ಕೇಡು ಮಾಡುವಂಥದ್ದು, ಬಹಳ ಕೆಟ್ಟದ್ದು. ಯಾಕೆ? ಐಶ್ವರ್ಯ ಒಂದು ರೀತಿಯಿಂದ ಕೆಟ್ಟದ್ದನ್ನು ಮಾಡುತ್ತದೆ, ಕ್ರೌರ್ಯ ಮತ್ತೊಂದು ರೀತಿಯಿಂದ ಕೆಟ್ಟದ್ದನ್ನು ಮಾಡುತ್ತದೆ. ಇವೆರಡರ ಸಮಾಗಮವಾಗಿ ಬಿಟ್ರೆ ಮುಗಿದೋಯ್ತು. ಆ ಕ್ರೌರ್ಯಕ್ಕೆ ಆ ಐಶ್ವರ್ಯಕ್ಕೆ ಮಿತಿ ಇಲ್ಲ. ಹಾಗಾಗಿ ಅವನ ಕೆಟ್ಟದ್ದನ್ನೇ ಮಾಡ್ತಾ ಹೋಗ್ತಾನೆ, ಒಳ್ಳೆಯದನ್ನು ಮಾಡಲಿಕ್ಕೇ ಅವನಿಗೆ ಆಗುವುದಿಲ್ಲ. ಮೃದು ಪ್ರೌಢ, ಮೃದುವಾದಂತಹ ಮನುಷ್ಯನಿಂದ ಹೊತ್ತ ಈ ಐಶ್ವರ್ಯವೇನಿದೆಯಲ್ಲ, ಆ ಐಶ್ವರ್ಯ ಆ ಮೃದುವಾದ ಮನುಷ್ಯನಿಗೆ ಅವನಿಗೆಲ್ಲರ ಆಶೀರ್ವಾದವಿದೆ, ಇವನಿಗೆ ಒಳ್ಳೆಯದಾಗಲಿ ಅಂತಂತಾರೆ. ಕ್ರೌರ್ಯರಿಂದ ಯಾರು ಹಣ ಗಳಿಸಿದ್ದಾನೆ ಅವನಿಗೆಲ್ಲರೂ ಶಪಿಸಿದ್ದಾರೆ, ಶಾಪ ಕೊಟ್ಟಿದ್ದಾರೆ. ಹಾಗಾಗಿ ಆ ಹಣ ಅವನ ಕ್ರೌರ್ಯದಿಂದಾಗಿ ಅವನನ್ನೇ ಕೊಂದಾಕತ್ತೆ. ಆದ್ದರಿಂದ ದಾಸರ ನುಡಿಯಲ್ಲಿ ಅಳಲಿಸಿ ಪರರನ್ನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ. ಇನ್ನೊಬ್ಬರನ್ನು ಅಳಿಸಿ ತಂದ ಹಣವೇನಿದೆ, ಇನ್ನೊಬ್ಬರಿಗೆ ವಿಲಿ ಅಂತ ಕಷ್ಟ ಕೊಟ್ಟು ತಂದ ಹಣವೇನಿದೆ ಅದು ನಿನಗೆ ಉಳಿಯುವುದಿಲ್ಲ, ಅದು ಹೋಗತ್ತೆ, ಅದು ನಾಶವಾಗತ್ತೆ. ಹಾಗಲ್ಲದೆ ತಂದಂತಹ ಹಣವೇನಿದೆ ಶಾಂತವಾಗಿ ಎಲ್ಲರೂ ಆಶೀರ್ವಾದದಿಂದ ಬಹಳ ಸಂತೋಷಪ್ಪ, ತಗೋ ಒಳ್ಳೆಯದಾಗಲಿ, ಬಹಳ ಒಳ್ಳೆ ಕೆಲಸ ಮಾಡಿದ ಅಂತ ಹೇಳಿ ಬಂದ ಆಶೀರ್ವಾದ ಪುರಸ್ಸರವಾಗಿ ಬಂದ ಹಣವೇನಿದೆ, ಸಂಪತ್ತೇನಿದೆ ಅದು ನಮಗೆ ದಕ್ಕುವುದು. ಅದನ್ನು ಬಿಟ್ಟು ಯಾವ ಹಣವೂ ಕೂಡ ನಮಗೆ ದಕ್ಕುವುದಿಲ್ಲ, ಇದು ನಿಶ್ಚಿತವಾದ ಮಾತು. ಹಾಗಾಗಿ ಮೃದು ಪ್ರೌಢ ಪ್ರಧೂಸರಿ ಕ್ರೂರ ಸಮಾಹಿತ ಶ್ರೀ, ಮೋಸದಿಂದ ಇನ್ನೊಬ್ಬರನ್ನು ಅಳಿಸಿ ಇನ್ನೊಬ್ಬರಿಗೆ ಪೀಡೆ ಕೊಟ್ಟು ತಂದ ಹಣ ಏನಿದೆ ಅದು ನಮಗೆ ಅಪಾಯಕಾರಿಯಾದದ್ದು, ಎಂದಿಗೂ ಕ್ಷೇಮಕಾರಿಯಾದದ್ದಾಗುವುದಲ್ಲ. ಯಾವುದು ಮೃದು ಪ್ರೌಢ, ಯಾವುದು ಮಾರ್ಧವದಿಂದ ನಾವು ಗಳಿಸಿದ್ದೋ, ಪ್ರೇಮದಿಂದ ಸಂಪಾದಿಸಿದ್ದೋ, ಆ ಹಣ ನಮಗೆ ಅಲ್ಲ, ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ವಂಶಕ್ಕೆ ಅದು ದಕ್ಕುವಂಥದ್ದು. ಆದ್ದರಿಂದ ಧೃತರಾಷ್ಟ್ರ ದುರ್ಯೋಧನನಿಗೆ ಹಣ ಸಿಗುವುದು ಬೇಡ, ಅವನು ಕ್ರೂರ. ಆದ್ದರಿಂದ ದಯವಿಟ್ಟು ಅವನಿಗೆ ಹಣ ಬರುವುದು ಬೇಡ, ಜೂಜಾಟ ಮತ್ತೊಮ್ಮೆ ಆಡುವುದು ಬೇಡ, ಸರ್ವತ ಬಿಟ್ಬಿಡಿ. ಅಥಬ್ರವೀನ್ ಮಹಾರಾಜೋ ಗಾಂಧಾರೀಂ ಧರ್ಮದರ್ಶಿನೀಂ ಅಂತಃಕಾಮಂ ಕುಲಸ್ಯಾಸ್ತು ನಶಕ್ನೋಪಿ ನಿಮಾರಿತು. ಧೃತರಾಷ್ಟ್ರ ಅಂತಾನೆ, ಏನಾಗತ್ತೆ ಗಾಂಧಾರಿ ಹೇಳಿ ನೋಡೋಣ, ನಮ್ಮ ಕುಲನಾಶವಾಗತ್ತಲ್ಲ, ಆಗ ಕುಲನಾಶ ಆಗೋಗ್ಬಿಡ್ಲಿ ಒಂದ್ಸಲ. ನನಗೆ ಈ ದುರ್ಯೋಧನನ ನಿವಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಡ ಜೂಜಾಟ ಬೇಡ ಅಂತ ಹೇಳಿದ್ರೆ ಕೇಳೋದಲ್ಲ ಅವನು. ನನಗೆ ನಿವಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕುಲನಾಶವಾಗತ್ತಲ್ಲ, ಆಗಲಿ ಅಲ್ಲ. ಇಂಥವ್ರಿಗೆ ಏನು ಉತ್ತರ ಹೇಳಿದೆ? ಇಂಥ ಅಪಾಯವಿದೆ ಆದ್ದರಿಂದ ಮಾಡಬೇಡ, ತೆಗ್ಗಿದೆ ಬಿದ್ಬಿಡ್ತಿ, ಸತ್ತೋಗ್ತಿ, ಸಾಯ್ತಿ, ಆಯ್ತು ಸತ್ತೋಗ್ಬಿಡ್ತಿ, ಏನಾಗತ್ತೆ ಆಗ. ಬೆಂಕಿ ಇದೆ ಕೈ ಸುಟ್ಕೋತಿ, ಇಲ್ಲ ನಾನು ಸುಟ್ಕೋತಿ. ಹೀಗೆ ಹೇಳೋರಿಗೆ ಏನಿದೆ ಹೇಳಿ ನೋಡೋಣ. ಯಾರಿಗೆ ಬುದ್ಧಿ ಹೇಳ್ಬೋದು ಅವರಿಗೆ ಅಪಾಯವನ್ನು ಹೇಳಿ ಬುದ್ಧಿ ಹೇಳಿಕ್ಕೆ ಬರುತ್ತೆ. ಕೊನೆಯದು ಆ ಅಪಾಯಕ್ಕೂ ಅಪಾಯವಲ್ಲ, ಅದು ನನಗೇನು ದುಃಖ ಇಲ್ಲ, ನಾನು ಮಾಡ್ಲಿಕ್ಕೆ ತಯಾರು ಅಂತನ್ನುವಂತಹ ಮೂರ್ಖರಿಗೆ ಏನಿದೆ ಅವರಿಗೆ ತಿಳಿಸಿ ಹೇಳೋದಕ್ಕೆ ಉಪಾಯ ಏನಿದೆ? ಹಾಗೆ ಧೃತರಾಷ್ಟ್ರ ಅಂತಾನೆ, ಹೌದು ನನಗೆ ಗೊತ್ತು ಅಪಾಯವಿದೆ, ಗೊತ್ತು ನನಗೆ, ಇಲ್ಲ ಅಂತಿಲ್ಲ. ಆದರೆ ಕಾಮ್ ಅಂತಃಕುಲಸ್ಯಾಸ್ತ, ಕುಲದ ನಾಶವಾಗಲಿ, ಏನು ಚಿಂತೆ ಇಲ್ಲ ನನಗೆ. ಈ ದುರ್ಯೋಧನನನ್ನ ಯುದ್ಧದಿಂದ ಜೂಜಿನಿಂದ ಪರಿವರ್ತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಐ ಕಾಂಟ್ ಡಿಸ್ವೇಡ್ ಹಿಮ್. ಯಥೇಚ್ಛಂತಿ ತಥೈವಾಸ್ತು ಪ್ರತ್ಯಾಗಚ್ಚಂತು ಪಾಂಡವ. ಕೌರವರು ಅಪೇಕ್ಷಿಸಿದಂತೆ ಪಾಂಡವರು ಮತ್ತೆ ತಿರುಗಿ ಬರಲೇಬೇಕು, ಏನಿದ್ರೂ ಬರಬೇಕು, ಜೂಜ ಆಗಬೇಕು. ಪುನರ್ದ್ಯೂತಂಚ ಕೊಡುವಂತ ಮಾಮಕ ಪಾಂಡವೈ ಸಹ ಅಂದಾಗ ಪ್ರಾತಿಕಾಮಿ ಹೋಗಿರ್ತಾನೆ ಕರೆಯೋದಕ್ಕೆ. ಎರಡನೇ ಸಲ ಹೋದವನು ಪ್ರಾತಿಕಾಮಿ ಹೋಗಿ ಪಾಂಡವರಿಗೆ ಹೇಳ್ತಾನೆ, ವ್ಯಧ್ವಗತಂ ಉಪಸ್ಥಿರಣ ಸಭಾ ವ್ಯಧ್ವಗತಂ ಪಾರ್ಥಂ. ದಾರಿಯಲ್ಲಿ ಹೋಗಿದ್ದಾರೆ, ಇನ್ನು ಊರು ಮುಟ್ಟಿಲ್ಲ, ಅವರು ತಮ್ಮ ಇಂದ್ರಪ್ರಸ್ಥವನ ಮುಟ್ಟಿಲ್ಲ, ದಾರಿಯಲ್ಲಿ ಇದ್ದಾರೆ. ಆಗಲೇ ಹೋಗಿ ಹೇಳ್ತಾನ, ಕಕ್ಕ ಕರೆದಿದ್ದಾನೆ ಬರಬೇಕಂತೆ, ಮತ್ತೆ ಜೂಜಾಟ ಆಡಬೇಕಂತೆ. ಏಹಿ ಪಾಂಡವ ದೀಯೇತಿ ಪಿತಾತ್ವಾಹ ನಿಲಾಧಿಪ. ನಿಮ್ಮಪ್ಪ ಕರೆದಿದ್ದಾನೆ, ಬನ್ನಿ ನೀವು. ಯುಧಿಷ್ಠಿರ ಹೇಳುವ ಇದು ಎರಡೂ ಎಷ್ಟು ವಿಚಿತ್ರವಾಗಿದೆ. ದುರಾಗ್ರಹ ಪಡಿಸುವ ದುರ್ಯೋಧನ